ಅಗ್ನಿವೀರ್ ಎಕ್ಸಾಮ್ ಬರೆಯತ್ತಿರ ಗೊತ್ತಾಗಿರ್ಬೋದು ಅಲ್ಲಿ. ಸೊ ಅಫಿಷಿಯಲ್ ಆಗಿ ಅವ್ರ 30 ಸ್ಯಾಂಪಲ್ ಪೇಪರ್ಸ್ ರಿಲೀಸ್ ಮಾಡ್ಯಾರ. ಸೊ 30 ಸ್ಯಾಂಪಲ್ ಪೇಪರ್ಸ್ ಅವ್ರು ರಿಲೀಸ್ ಮಾಡಿರೋದ್ರಲ್ಲಿ ಒಂದು ಸ್ಯಾಂಪಲ್ ಪೇಪರ್ ನಾವ್ ಬಿಡ್ಸಾತೀವಿ. ಸೊ ಅದ್ರೊಳಗೆ ಮೇನ್ಲಿ ಇವತ್ತು ನಾನು ನಿಮ್ಗೆ ರೀಸನಿಂಗ್ ಮತ್ತು ಮ್ಯಾಥ್ಸ್ ಏನ್ ಕ್ವಶನ್ಸ್ ಅದಾವಲ್ಲ ಅವನ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಯಾವ ಟೈಪ್ ಮಾಡ್ಬೇಕು ಎಕ್ಸಾಮ್ದಾಗ ಹೆಂಗ್ ಮಾಡಿದ್ರೆ ನಿಮ್ಗೆ ಟೈಮ್ ಕಮ್ಮಿ ಟೈಮ್ದಾಗ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿ ನೀವು ಆರಾಮಾಗಿ ಹೆಂಗ್ ಸ್ಕೋರ್ ಮಾಡ್ಬೋದು. ಸೊ ನಿಮ್ಗೆ ಸೆಲೆಕ್ಷನ್ ಆಗ್ಬೇಕಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ 20 ಕ್ವಶನ್ ಬರ್ತಾವ, 15 ಮ್ಯಾಥ್ಸ್ಗೆ 5 ರೀಸನಿಂಗಿಗೆ. ಸೊ ಈ 20 ಕ್ವಶನ್ ಸಾಲ್ವ್ ಮಾಡ್ರೆ ಇವಾಗ ಆಲ್ಮೋಸ್ಟ್ 20 ಕ್ವಶನ್ ಹೆಂಗಿರ್ತಾವ ಅಂದ್ರೆ ನೀವು ಜಿ ಕೆ ಒಳಗ ಕೆಲವೊಮ್ಮೆ ಓದಿದ್ರು ಕೂಡ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಕೆಲವೊಮ್ಮೆ ಓದಲ್ದನ ಬರ್ಬೋದು. ಬಟ್ ಮ್ಯಾಥ್ಸ್ ರೀಸನಿಂಗ್ ಹಂಗಲ್ಲ, ನೀವು ಓದಿದ್ರಿ ಅಂದ್ರೆ ನಿಮ್ಮ ಸ್ಕೋರ್ ಆಗಿ ಆಗುತ್ತಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಾಗ ನಾವು ರೀಸನಿಂಗ್ ದ ಮತ್ತು ಮ್ಯಾಥ್ಸ್ ದ ಏನ್ ಅವ್ರು ಕೊಟ್ಟಿರೋ 3 ಸ್ಯಾಂಪಲ್ ಪತ್ರಿಕೆ ಅದಾವಲ್ಲ ಅದ್ರ 1ನೇ ಪತ್ರಿಕೆಯ 20 ಕ್ವಶನ್ಗಳನ್ನ ಬಿಡಿಸೋಣ ಅಂತ. ಸರಿ, ಲೇಟ್ ಮಾಡಬೇಡ, ಸೀದಾ ಸ್ಟಾರ್ಟ್ ಮಾಡೋಂತ. ಮತ್ತೆ ಇದೇ ಥರ ನೀವು ಜಾಸ್ತಿ ವಿಡಿಯೋಸ್ ನೋಡ್ಬೇಕಾದ್ರೆ ಏನ್ ನೆನಪಿಡ್ರಿ, ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಇಲ್ಲಿ ಇದೇ ತರ ಮಿಲಿಟರಿ ಏನ್ ಅದಾವಲ್ಲ GD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಎಲ್ಲಾ ತರದ್ದು ನಿಮಗೆ ಕ್ವಶನ್ ಪೇಪರ್, ಪ್ರಾಕ್ಟೀಸ್ ಪೇಪರ್, ಪ್ರೀವಿಯಸ್ ಪೇಪರ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ. ಸರಿ, ಬರೀ 1ನೇ ಕ್ವಶನ್ ಸ್ಟಾರ್ಟ್ ಮಾಡೋಂತ. ಸರ್ ನೋಡ್ರಿ, ಇಲ್ಲಿ 1ನೇ ಕ್ವಶನ್ ಏನೈತಿ, ಒಂದು ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳು 4:5 ಅನುಪಾತದಲ್ಲಿವೆ, ಆ ಕೋನಗಳನ್ನು ಕಂಡುಹಿಡಿಯಿರಿ ಅಂತಾರ. ಒಂದು ಸಮಾಂತರ ಚತುರ್ಭುಜ ಅಂದ್ರೆ ಏನು? ಹೆಂಗಿರ್ತೈತಿ? ಇಂಗ್ಲಿಷ್ ಪ್ಯಾರಲೋಗ್ರಾಮ್ ಅಂತಾರ. ಏನಂದಾರ? ಇದು 4x ಅನ್ಕೋಬೇಕು. ಯಾಕಂದ್ರೆ ಅನುಪಾತದಾಗಿದ್ದಾಗ ಒಂದ್ ಏನೋ ಒಂದು ಅಂಕಿನ ಗುಣಾಕಾರ ಮಾಡಿದ್ರೆ ಒರಿಜಿನಲ್ ನಮ್ಗೆ ಸಿಗುತ್ತಾ. ಹೌದು, ನಿಜವಾಗಿರೋದನ್ನ 4:5 ಅಂದ್ರೆ ಏನು? ಸೊ ಯಾವ್ದೊಂದು ದೊಡ್ಡ ಅಂಕಿ ಇರುತ್ತೋ ಅದನ್ನ ಡಿವೈಡ್ ಮಾಡಿ ನಮ್ಗೆ ಗಿಟ್ಟಾಗಿ ಕೊಟ್ಟಿರ್ತಾರ. ಸೊ ಯಾವಾಗ ಡಿವೈಡ್ ಮಾಡಿ ನಮ್ಗೆ ಗೊತ್ತಿಲ್ಲ, ಹಂಗ ನಾವು x ಅನ್ಕೊಂಡಿರ್ತೀವಿ. ಸೊ 4x ಮತ್ತು 5x ಅಂತ ಅನ್ಕೊಳ್ಳೋಣ ಅಂತ. ಸೊ ಈಗ ಅನ್ಕೊಂಡ ನಮಗೆ ಏನಾಗುತ್ತಾ, ಸೊ 2 ಕೋನಗಳ ಮೊತ್ತ ಎಷ್ಟಿರುತ್ತ? ಸೊ 2 ಕೋನಗಳ ಮೊತ್ತ 180 ಆಗಿರುತ್ತ. ಸ್ಟ್ಯಾಂಡರ್ಡ್, ಇದ್ರಾಗ ಏನು ಡೌಟ್ ಇಲ್ಲ. ಸೊ 2 ಕೋನದ ಮೊತ್ತ ಎಷ್ಟು? ನಮ್ಗೆ 2 ಕೋನದ ಮೊತ್ತ ಗೊತ್ತೈತಿ. ಸೊ 2 ಕೋನದ ಮೊತ್ತ ಎಷ್ಟು? 5 4 9 ಆಗುತ್ತಾ. ಸೊ 9x ಮೊತ್ತ, ಅಂದ್ರೆ x ನ ಬೆಲೆ ಎಷ್ಟು? 180ರಾಗ 9 ಡಿವೈಡ್ ಮಾಡಿ ಎಷ್ಟಾಗುತ್ತಾ? 9 2 0 0 20 ಆಗುತ್ತಾ. ಸರಿ, ನನಗೆ x ನ ಬೆಲೆ ಸಿಕ್ತು. ಸೊ x ನ ಬೆಲೆ ಸಿಕ್ಕಲ್ಲ ಕೋನಗಳು ಕಂಡುಹಿಡಿಯಬಹುದು. 4x ಅಂದ್ರೆ ಎಷ್ಟು? 4 20 80. ಇನ್ನು 5x ಅಂದ್ರೆ ಎಷ್ಟು? 5 20 100. ನೋಡ್ರಿ ಆಪ್ಷನ್ ಯಾವ್ದು ಕರೆಕ್ಟ್ ಐತೆ ಅಂತೇಳಿ. ಸರಿ, ಇಲ್ಲ ಐತಿ ನೋಡ್ರಿ, 80 100 ಆಪ್ಷನ್ ಸರಿ ಐತಿ. 1ನೇ ಕ್ವಶನ್ ಭಾಳ ಸಿಂಪಲ್ ಐತಿ, ಏನೂ ಇಲ್ಲ. ನಿಮ್ಗೆ ಜಸ್ಟ್ ಒಂದು ಚತುರ್ಭುಜ ಗೊತ್ತಿರಬೇಕಾಗಿತ್ತು. ಸೊ 2 ಆಂಗಲ್ಗಳದ ಮೊತ್ತ 180 ಆಗಿತ್ತು. ನಿಮ್ಗೆ ಗೊತ್ತಿತ್ತಂದ್ರೆ ಸಾಕು, ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಸೊ ಅಗ್ನಿವೀರ್ದಾಗ ಭಾಳ ಕ್ವಶನ್ ಡಿಫಿಕಲ್ಟ್ ಆಗಿಲ್ಲ, ಬಟ್ ಸ್ವಲ್ಪ ನಿಮಗೆ ಲಾಜಿಕ್ ಗೊತ್ತಿರಬೇಕು, ಬೇಸಿಕ್ಸ್ ಗೊತ್ತಿರಬೇಕು. ಭಾಳ ಹೈ ಲೆವೆಲ್ ಮ್ಯಾಥ್ಸ್ ಬೇಕಾಗಿಲ್ಲ, ಸ್ವಲ್ಪ ಬೇಸಿಕ್ ಲೆವೆಲ್ ಮ್ಯಾಥ್ಸ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ಕೂಡ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸರಿ, ಬರೀ ಮುಂದಿನ ಪ್ರಶ್ನೆ ಏನೈತಿ ಅಂತ ನೋಡೋಣ ಅಂತ. ಮುಂದಿನ ಪ್ರಶ್ನೆ ಏನಂದಾರ, 45/63 ದಶಮಾಂಶಕ್ಕೆ ಪರಿವರ್ತಿಸಿ ಹಾಗೂ 2 ದಶಮಾಂಶ ಸ್ಥಾನಗಳಿಗೆ ಸರಿಹೊಂದುವಂತೆ ನಿಮ್ಮ ಉತ್ತರವನ್ನು ನೀಡಿ ಅಂದಾರ. ಸರಿ, ಸಿಂಪಲ್ ಏನಂದಾರ, 45/63 ಅದೊಂದು ಫ್ರಾಕ್ಷನ್ ಕೊಟ್ಟಾರ. ಸೊ ಈ ಭಿನ್ನ ರಾಶಿಯನ್ನ ದಶಮಾಂಶಕ್ಕೆ ರೂಪಿಸಿ ಅಂದಾರ. ಸೊ ಏನ್ ಮಾಡ್ತು, ಸಿಂಪಲ್ ಭಾಗಾಕಾರ ಐತಿ. ಇದೇನ್ ಟ್ರಿಕ್ ಔಷಧಿ ಏನು ಔಷಧ ನೀವು ಭಾಗಾಕಾರ ಮಾಡಕ್ ಬರತ್ತಿರ್ತೈತಿ. ಏನ್ ಮಾಡ್ತೀರಿ, ಒಂದು ಪಾಯಿಂಟ್ ಇಡ್ಕೋತೀರಿ, ಯಾಕಂದ್ರೆ ಸಾಲದಿದೆ ಒಂದು ಪಾಯಿಂಟ್ ಬಂದಿಲ್ಲ, ಪಾಯಿಂಟ್ ಓದ್ತೀವಿ. ಸೊ ನನಗೆ 1ನೇ ಎದರಲ್ಲಿ ಮಾಡಿ ಗೊತ್ತಿಲ್ಲ. ಸೊ ನೋಡ್ರಿ, 1ನೇದು ಅವ್ರ ಮಾಡ್ಯಾರ, ಎಲ್ಲ ಕಡೆ 7 ಅಂದ್ರೆ ಮೊದಲು 7ರ ಭಾಗಾಕಾರ ಹಾಕಿರುತ್ತಾ. ಸಿಂಪಲ್ 7 ಹಾಕೋರಿ. 7ರಲ್ಲಿ ಮಾಡ್ರೆ ಎಷ್ಟು ಆಗುತ್ತಾ? 7 3 21, 7 2 44, 63 4 41 ಆಗುತ್ತಾ. ಸೊ 9 ಉಳಿಯುತ್ತಾ. ಸೊ ನಾಳೆ ಪಾಯಿಂಟ್ ಕೊಟ್ಟಿನಿ. ಸೊ ಇನ್ನೊಂದು 0 ತಗೋತೀನಿ. ಇವಾಗ ಎಷ್ಟು ಮಾಡೋದು? 63 ಒಂದಲೇ ಅಷ್ಟಾಗುತ್ತಾ. ಯಾಕಂದ್ರೆ 63 ದೊಡ್ಡ ಯಾವ್ದು ಮಾಡಕ್ ಆಪ್ಷನ್ ಇಲ್ಲ. ಎಷ್ಟು ಉಳಿಯುತ್ತಾ? ಎಷ್ಟು ಉಳಿತಾವ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ನಾವು ಮಾಡೋದು ಬೇಡ, ಸಿಂಪಲ್ ನಮ್ಗೆ ಏನು ಬೇಕಾಗಿತ್ತು, ಇಷ್ಟು ಬೇಕಾಗಿತ್ತಲ್ಲ, ಇಷ್ಟು ಆನ್ಸರ್ ನಮ್ಗೆ ಸಿಕ್ತು. ಸೊ ಇನ್ನ ಟಿಕ್ ಹಾಕೋದು, ಮುಂದಿನ ಕ್ವಶನ್ಗೆ ಶಿಫ್ಟ್ ಜಂಪ್ ಆಗೋದು. ಭಾಳ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ, ಎಷ್ಟು ಐತಿಲ್ಲ ಅಷ್ಟ ಮಾಡೋದು. ಸುಮ್ಮನೆ ನಮಗೆ ಇದು ಲೆಕ್ಕ ಮಾಡೋದು ಕಳ್ಕೊಂಡ್ರಪ್ಪ ಅಂದ್ರೆ ಅವಶ್ಯಕತೆ ಇಲ್ಲ. ಸುಮ್ಮನೆ ಅವಶ್ಯಕತೆ ಇರುತ್ತೆ, ನಾವು ಎದಕ್ಕೆ ಮಾಡ್ಬೇಕು? ಅವಶ್ಯಕತೆ ಇಲ್ಲ. ಸರಿ, ಸಿಂಪಲ್ ಟೇಕ್ ಆಗೋದೈತಿ, ಮುಂದಿನ ಕ್ವಶನ್ಗೆ ಹೋಗೋದೈತಿ. ನೋಡ್ಬೋದು, ನೀವು ಭಾಳ ಸಿಂಪಲ್ ಇರ್ತಾವ. ಇದು ನೀವು ಕೂತ್ ಮಾಡಿದ ಕ್ವಶನ್ಸ್ ಅಲ್ಲ, ಅಫಿಷಿಯಲ್ ಆಗಿ ಯಾರು ಕ್ವಶನ್ ಸೆಟ್ ಮಾಡ್ತಾರಲ್ಲ ಅವ್ರ ಖುದ್ದಾಗಿ ಇವ್ರು ಕ್ವಶನ್ ಕಳ್ಸ್ಯಾರ. ಅಂದ್ರೆ ಎಕ್ಸಾಮ್ದಾಗ ಇದ್ರ ಕ್ವಶನ್ಸ್ ಬರ್ತಾವಲ್ಲ. ಸೊ ನೋಡ್ರಿ ಎಷ್ಟು ಸಿಂಪಲ್ ಅದಾವ ಲೆಕ್ಕಗಳ. ಈ ಸಿಂಪಲ್ ಲೆಕ್ಕ ನೀವು ಮಾಡ್ಕೊಂಡ ಆರಾಮ ಅಗ್ನಿವೀರ್ ಕ್ಲಿಯರ್ ಮಾಡಿ ಆರ್ಮಿ ಎಲ್ಲ ಜಾಯ್ನ್ ಆಗ್ಬೋದು. ಸರಿ, ಮುಂದೆ ನೋಡೋಣ ಅಂತ. ಮುಂದಿನ ಕ್ವಶನ್ ಏನೈತಿ, 2 ಸಂಖ್ಯೆಗಳ ಲಸಗಳು ಕ್ರಮವಾಗಿ 28 420 ಆಗಿವೆ. ಒಂದು ವೇಳೆ ಆ ಸಂಖ್ಯೆಗಳು 84x ಆಗಿದ್ದರೆ x ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂದಾರ. ಸೊ x ನ ಮೌಲ್ಯ ನಾವಿಲ್ಲಿ ಕಂಡುಹಿಡಿಬೇಕು. ನೋಡ್ರಿ, ಇಲ್ಲೊಂದು ಭಾಳ ಸಿಂಪಲ್ ಲಾಜಿಕ್ ಐತಿ. ಒಂದು ಫಾರ್ಮುಲಾ ಅನ್ಬೋದು, ಒಂದು ಕಾನ್ಸೆಪ್ಟ್, ಒಂದು ಟ್ರಿಕ್ ಅನ್ಬೋದು. ಕಾನ್ಸೆಪ್ಟ್ ಟ್ರಿಕ್ ಏನ್ರಿ, ಬಟ್ ಏನಂದ್ರೆ ನಿಮ್ಗೆ 5ನೇ ತರಗತಿಗೆ ಇರುತ್ತೆ ಕಾನ್ಸೆಪ್ಟ್. ಅಷ್ಟು ಸಿಂಪಲ್ ಕಾನ್ಸೆಪ್ಟ್. 5ನೇ ತರಗತಿಗೆ ಇರುವಂತ ಏನು ಇರ್ತೈತಿಲ್ಲ ಕಾನ್ಸೆಪ್ಟ್, ಅಷ್ಟು ಸಿಂಪಲ್ ಕೇಳ್ತಾರೆ ಅಗ್ನಿವೀರ್ದಾಗ. ನಿಮ್ಗೆ ಬೇಸಿಕ್ ಮ್ಯಾಥ್ಸ್ ಗೊತ್ತಿದ್ರು ನೀವು ಸ್ವಲ್ಪ GK ಅದು ಓದಿದ್ರೆ ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡ್ರಿ. ಎಷ್ಟು ಸಿಂಪಲ್ ಅಲ್ಲ. ಸೊ ಮ್ಯಾಥ್ಸ್ ರೀಸನಿಂಗ್ ನೀವು ಮಾರ್ಕ್ಸ್ ಹೋಗಬಾರ್ದ. ಹಂಗಿದ್ರೆ ಬರೀ ಹೆಂಗೆ ಸಾಲ್ವ್ ಮಾಡೋದು ನೋಡೋಣ ಅಂತ. ಏನಂದಾರ, ಕಾನ್ಸೆಪ್ಟ್ ಏನು ನೋಡಿ ಹೇಳ್ತಾ ನೋಡ್ರಿ. ಮೊದಲ ಲಸ ಇಂಟು ಮಸ ಮಾಡಿದ್ರ ನಿಮ್ಗೆ ಏನ್ ಸಿಗುತ್ತಂದ್ರ
ಮೊದಲನೇ ಸಂಖ್ಯೆ ಏನಿರುತ್ತಲ್ಲ, ಸೊ ಮೊದಲನೇ ಸಂಖ್ಯೆ ಮತ್ ಎರಡನೇ ಸಂಖ್ಯೆನ ಗುಣಾಕಾರ ಮಾಡ್ರೆ ಏನ್ ಸಿಗುತ್ತಲ್ಲ, ಸೊ ಇದು ಮತ್ತ ಇದ ಸಮವಾಗಿರುತ್ತ. ಲಸ ಮತ್ತ ಮಸ ಗುಣಾಕಾರ ಮಾಡ್ರ ಒಂದನೇ ಸಂಖ್ಯೆ ಎರಡನೇ ಸಂಖ್ಯೆ ಗುಣಾಕಾರ ಮಾಡ್ರೆ ಒಂದೇ ಸೇಮ್ ನಂಬರ್ ಇರುತ್ತ. ಹಂಗೆ ಇದನ್ನು ಅಲ್ಲಿ ಅದೇ ಟೈಪ್ ಮಾಡೋಲ್ಲ. ಸೊ ಲಸ ಎಷ್ಟು ಅಂದಾರ, ಲಸ ಎಷ್ಟೈತಿ 420 ಐತಿ. ಸರಿ, 420 ಇಂಟು ಏನ್ ಮಾಡ್ಕೋಬೇಕು, ಮಸ ಎಷ್ಟೈತಿ 28 ಐತಿ ಇಂಟು 28. ಒಂದನೇ ಸಂಖ್ಯೆ ಕೊಟ್ಟಾನ 84 ಐತಿ. ಸರಿ, 84 ಐತಿ ಇಂಟು ಏನ್ ಮಾಡ್ಬೇಕು, ನಮ್ಗೆ ಅವ್ರು ಹೇಳಿಲ್ಲ ಎಕ್ಸ್ ಅಂದಾರ, ಎಕ್ಸ್ ನ ಕಂಡಿ ಅಂದಾರ. ಏನ್ ಮಾಡೋದು ನೋಡ್ರಿ, ಇಲ್ಲಿ 42 ಹತ್ಲೆ 42 ಎರಡ್ಲೆ ಮಾಡ್ಬೋದು, 2 ಒಂದ್ಲೆ 2 ಐದ್ಲೆ. ಸೊ ನೋಡ್ರಿ ಎಕ್ಸ್ ಏನ್ ಮಾಡ್ಬೇಕು, ನಾಗ ಸಿಂಪಲ್ ಈಗ 28 ಇಂಟು 5 ಬಂತ ನನಗ. 28 ಇಂಟು 5 ಮಾಡ್ರಿ ಎಷ್ಟು ಗೊತ್ತಾ, 5 40, 5 10 14. ಸೊ ಆನ್ಸರ್ ಬತ್ 140. ಸಿಂಪಲ್ 2-3 ಸ್ಟೆಪ್ಸ್ ನೇ ಮುಗಿತಾವ. ನಾನು ನೋಡ್ರಿ ನಿಮ್ಗೆ ತೋರ್ಸೋ ಮಂದಿ ಎಲ್ಲ ಬರ್ದು ಬಿಡ್ಸಾತನು. ಸೊ ನೀವು ಎಕ್ಸಾಮ್ ತಗೋದಾಗ ಇಷ್ಟೆಲ್ಲ ಬರೀಬೇಕು, ಇಷ್ಟ ಬಿಡಿಸ್ಬೇಕಲ್ಲ. ಇದು ನೋಡ್ರಿ, ಇದು ನೀವು ಬರೀದು ಅವಶ್ಯಕತೆ ಇಲ್ಲ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸೀದಾ ಗುಣಾಕಾರ ಭಾಗಾಕಾರ ಮಾಡೋದೈತಿ, ಆನ್ಸರ್ ಮಾಡೋದೈತಿ. ಅಷ್ಟು ಸಿಂಪಲ್ ಲೆಕ್ಕ ಇರ್ತಾವ. ಸೊ ನಿಮ್ಗೆ ಜಸ್ಟ್ ಬೇಸಿಕ್ ಮ್ಯಾಥ್ಸ್ ಬರ್ತಿದ್ರೆ ಸಾಕ, ಆರಾಮಾಗಿ ಕ್ಲಿಯರ್ ಮಾಡಬಹುದು ನೀವು. ಸರಿ, ಮುಂದಿನ ಪ್ರಶ್ನೆ ನೋಡೋಣ ಅಂತ. ಏನೈತಿ ಮುಂದಿನ ಪ್ರಶ್ನೆ? ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ, 36 ಡಿಗ್ರಿಯ ಪೂರಕ ಕೋಣವನ್ನು ಕಂಡುಹಿಡಿ ಅಂದಾರ. ಏನ್ ಮಾಡ್ತೀರಿ ನಾವು, ಪೂರಕ ಕೋಣ ಅಂದ್ರೆ ಏನು? ಸೊ 2 ಕೋಣಗಳ ಮೊತ್ತ 90 ಡಿಗ್ರಿ ಆದ್ರೆ ಅವು ಪೂರಕ ಕೋಣ ಆಗ್ತಾವ. ಸೊ ಅಲ್ಲಿ ಒಂದ್ ಆಂಗಲ್ ಕೊಟ್ಟಾರ, ಒಂದು ಕೋಣ ಕೊಟ್ಟಾರ. ಸೊ ಒಂದೇ ಕೋಣ ಏನೈತಿ 36 ಐತಿ, ಪ್ಲಸ್ ವೈ ಮಾಡ್ತೀರಿ ಈಕ್ವಲ್ ಟು 90 ಡಿಗ್ರಿ ಆಗುತ್ತಾ. ಸೊ ವೈ ಕಂಡು ಹೆಂಗ್ ಹಿಡಿತೀರಿ, ವೈ ಅನ್ಕೋರಿ ಅಥವಾ ಪೂರಕ ಕೋಣ ಅನ್ಕೋರಿ. ಸೊ 36 ಕಡೆ ಐತ್ರಿ, 36 ಕಳಿತೀರಿ. ಎಷ್ಟು ಬರುತ್ತೆ 36 ಕಳೆದ್ರ 54. ಆಪ್ಷನ್ ಆಗೈತಿ ಆನ್ಸರ್. ಸಿಂಪಲ್, ಏನು ಲಾಜಿಕ್ ಇಲ್ಲ, ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್. ಅದನ್ನ 2 ಕೂಡಿಸಿದ್ರೆ 90 ಆಕೈತಿ, ಗೊತ್ತಿತ್ತು ಅಂತ ತಿಳ್ಕೊರಿ. ಇದನ್ನ ಆನ್ಸರ್ ನೀವು ಮಾಡ್ತೀರಿ, ಅಷ್ಟು ಸಿಂಪಲ್ ಐತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಅಂತ. ಒಂದು ಮುಚ್ಚಿದ ಗಣಾಭದ ಅಳತೆಗಳು 15 x 10 ಸೆಂಟಿಮೀಟರ್ ಆಗಿದ್ದು ಇದರ ಒಟ್ಟು ಮೇಲಾಗೈತಿ. ಮೇಲ್ಮೈ ಯಾವಾಗ್ಯದ, ಮೇಲ್ಮೈ ವಿಸ್ತೀರ್ಣವು 900 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ x ನ ಮೌಲ್ಯ ಕಂಡುಹಿಡಿದಾರೆ. ಓಕೆ, ಒಂದು ಗಣ ಚೆನ್ನಾಗಿ ತೆಗಾಯ್ತಿಲ್ಲ, ಬಟ್ ಹೆಂಗೋ ತೆಗಾಯ್ತೀನಿ. ಸೊ ಈ ತರ ಒಂದ ಏನೈತಿ ಗಣಾಭ ಐತಿ. ಸೊ ಈ ಗಣಾಭದವ್ರು ಏನ್ ಕೊಟ್ಟಾರ, ಮೇಲ್ಮೈ ವಿಸ್ತೀರ್ಣ ಇತರದ ಎಲ್ಲಾ ಪೇಸಿಂದ. ಸೊ ಎಷ್ಟಿದ್ರ ಪೇಸ್ ಅದಾವಲ್ಲ, ಎಷ್ಟು ಮುಖಗಳದಲ್ಲ, ಸೊ ಎಲ್ಲಾ ಮುಖಗಳದ್ದು ನಾವು ಅವರ ವಿಸ್ತೀರ್ಣ ಮಾಡಿ ಎಲ್ಲ ಕೂಡಿಸಿ ನಮ್ಗೆ ಏನ್ ಸಿಗುತ್ತಾ, ಗಣಾಭದ ಮೇಲ್ಮೈ ವಿಸ್ತೀರ್ಣ ಸಿಗುತ್ತಾ. ಸೊ ಅದಕ್ಕೊಂದು ಫಾರ್ಮುಲಾ ಐತೆ ಸಿಂಪಲ್ ಆಗಿ. ಏನದ ಫಾರ್ಮುಲಾ ಹೇಳ್ತೀನಿ ನೋಡ್ರಿ, ಏನೈತಿ ಫಾರ್ಮುಲಾ ಅಂತೇಳಿ. ಸೊ ಗಣಾಭದ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನ್ ಗೊತ್ತಾನ, 2 ಆಫ್ ಅಗಲ ಉದ್ದ ಪ್ಲಸ್ ಉದ್ದ ಎತ್ತರ ಪ್ಲಸ್ ಎತ್ತರ ಉದ್ದ. ಇಂಗ್ಲಿಷ್ ಸಿಂಪಲ್ ಏನಂತಾರೆ ಇದಕ್ಕೆ, 2 ಆಫ್ LB ಪ್ಲಸ್ BH ಪ್ಲಸ್ HL. ಹೈಟ್ ಬ್ರೆಡ್ತ್ ಲೆಂತ್. ಸೊ ಸಿಂಪಲ್ ಆಗಿ ಇದನ್ನ ಏನ್ ಮಾಡೋದ, ಏನು ಇಲ್ಲ ಮಾಡೋದ, ಸಿಂಪಲ್ ಆಗಿ ಸಾಲ್ವ್ ಮಾಡೋಣ ಅಂತ. ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು. ಸೊ ಜಸ್ಟ್ ನಿಮ್ಗೆ ಫಾರ್ಮುಲಾ ಗೊತ್ತಿತ್ತು, ಸ್ವಲ್ಪ ಕುಡ್ಸು ಕಳಿವು ಗುಣಾಕಾರ ಬಾಕಾರ ಗೊತ್ತಿತ್ತು ಅಂದ್ರೆ ನೀವು ಆರಾಮಾಗಿ ಎಲ್ಲಾ ಕ್ವಶನ್ ಕರೆಕ್ಟ್ ಮಾಡ್ಬೋದು. ಸರಿ, ಇದು ನೋಡ್ರಿ ಏನ್ ಮಾಡ್ಬೋದು ಈಗ, 2 ಆಫ್ 15x 15 ಇಂಟು x ಎಷ್ಟಾಗುತ್ತಾ, 15x ಆಗುತ್ತಾ. ಸೊ ಅದೇ ಟೈಪ್ x ಇಂಟು 10 ಎಷ್ಟಾಗುತ್ತಾ, 10x ಆಗುತ್ತಾ. ಪ್ಲಸ್ ಏನಾಗುತ್ತಾ, 15 10 ಎಷ್ಟು 150 ಆಗುತ್ತಾ. ಈಕ್ವಲ್ ಎಷ್ಟು ಹೇಳ ನಾವು ಕೊಟ್ಟಲ್ಲ, ಈಕ್ವಲ್ ಎಷ್ಟು ಆಗುತ್ತೆ ಟೋಟಲ್ ವ್ಯಾಲ್ಯೂ ನಮ್ಗೆ 900. ಸೊ 900 ಸೆಂಟಿಮೀಟರ್ ಆಗುತ್ತಾ. ಸೊ ಸಿಂಪಲ್ ಏನಾಗುತ್ತಾ, ಇದು 2 ಹೋದ ಈ ಕಡೆ ಭಾಗಾಕಾರ ಮಾಡ್ರಿ, ಏನಾಗುತ್ತಾ 900 ರೂಪಾಯಿ ಭಾಗಾಕಾರ ಮಾಡ್ರ 450 ಆಗುತ್ತಾ. ಸರಿ, ಈಗ 150 ಮತ್ತೆ ವಾಪಸ್ ಈ ಕಡೆ ಕಳೀರಿ, ಏನಾಗುತ್ತಾ 15x ಪ್ಲಸ್ 10x ಎಷ್ಟು ಬರುತ್ತೆ ನಿಮ್ಗೆ. ಹೋಗಿ 150 ಕಳೆದ್ರ ಎಷ್ಟು ಉಳಿತಾ, 300 ಉಳಿತಲ್ಲ. ಸರಿ, 300 ಉಳಿತಾ. ಸೊ ಇದೆಷ್ಟಾಯ್ತು, 25x ಆಯ್ತು ಈಕ್ವಲ್ ಟು 300. ಎಕ್ಸ್ ನ ಹೆಂಗೆ ಕಂಡು ಹಿಡಿತೀರಿ, 25 ಕೂಡ ಭಾಗಾಕಾರ ಮಾಡ್ತೀರಿ. ಇದನ್ನೆಲ್ಲ ನೀವು ಎಕ್ಸಾಮ್ ಬರೋ ಅವಶ್ಯಕತೆ ಇರಂಗಿಲ್ಲ, ಸುಮ್ಮನೆ ನಿಮ್ಗೆ ತಿಳ್ಸಾಕತ್ತೆ ಬರೆಯತನ. ಸೊ ಎಷ್ಟಾಗುತ್ತಿದ 300 ಬೈ 25 12 ಆಗುತ್ತಾ. 25 20 5 ಉಳಿತಾ 50 ಆಗುತ್ತೆ, 25 50. ಸೊ ಸಿಂಪಲ್ ಟಿಕ್ ಹಾಕ್ತಿರಿ, ಮುಂದಿನ ಪ್ರಶ್ನೆಗೆ ಹೋಗ್ತೀರಿ. ಭಾಳ ಸಿಂಪಲ್ ಇರ್ತಾವ, ಸ್ವಲ್ಪ ಬೇಸಿಕ್ ಫಾರ್ಮುಲಾಗಳು, ಸ್ವಲ್ಪ ಬೇಸಿಕ್ ಕುಡ್ಸುದ ಕಳಿದ ಭಾಗಾಕಾರ ಮಾಡಕ್ಕೆ ನೀವು ಬರ್ತೈತೆ ತಿಳ್ಕೊರಿ, ಆರಾಮಾಗಿ ನೀವು ಅಗ್ನಿವೀರ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸರಿ, ಮುಂದಿನ ಪ್ರಶ್ನೆ ನೋಡೋಣ ಅಂತ. ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯಿಂದ 244 ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂದಾರ. ಸೊ 2341 ಸಂಖ್ಯೆ ಐತಲ್ಲ, ಈ ಸಂಖ್ಯೆನ ಯಾವ ನಂಬರಿಂದ ಭಾಗಾಕಾರ ಮಾಡಿದ್ರ ಶೇಷ ಉಳಿಬಾರ್ದು ಅಂತ ಸಿಂಪಲ್ ಆಗಿ ಕ್ವಶನ್ ನ ಅರ್ಥ. ಸೊ ನೋಡೋಣ ಅಂತ, ಇಲ್ಲಿ ನೋಡ್ರಿ ಆಪ್ಷನ್ ಮೇಲೆ ಮಾಡೋಣ ಅಂತ. ಸೊ 6 ಗೊತ್ತಿಲ್ಲ, ಬಟ್ ನೋಡ್ರಿ 5 ಒಂದು ಆಪ್ಷನ್ ಐತಿ, ಆಪ್ಷನ್ 5 ಐತಿ. ಸೊ 5ರಲ್ಲಿ ಅಂತೂ ಚಾನ್ಸ್ ಇಲ್ಲ, ಯಾಕಂದ್ರೆ 5ರಲ್ಲಿ ಒಂದು ಯಾವುದೋ ಅಂಕಿ ಸಂಪೂರ್ಣ ಭಾಗಾಕಾರ ಆಗ್ಬೇಕಂದ್ರೆ ಅದರ ಕೊನೆ ಸಂಖ್ಯೆ 0 ಆಗಿರ್ಬೇಕು ಅಥವಾ 5 ಆಗಿರ್ಬೇಕು. ಸೊ ಇಲ್ಲಿ 0 ಇಲ್ಲ 5 ಇಲ್ಲ, ಹಂಗಂದ್ರೆ ಈ ಸಂಖ್ಯೆ 5ರಿಂದ ಭಾಗಾಕಾರ ಆಗಂಗಿಲ್ಲ. ಸೊ ಇದಂತೂ ಆಪ್ಷನ್ ಚಾನ್ಸ್ ಇಲ್ಲ, ಕಟ್ ಮಾಡ್ರಿ, ಕ್ಯಾನ್ಸಲ್ ಆಯ್ತು. ಓಕೆ, ಸೊ 3ರಿಂದ ಹೆಂಗ್ ನೋಡ್ತೀರಿ, 3ರ ಭಾಗಾಕಾರ ನಿಯಮ ಏನೈತಿ, ಸೊ ಕೊಟ್ಟಿರೋ ಸಂಖ್ಯೆ ಎಲ್ಲ ಸಂಖ್ಯೆಗಳ ಮೊತ್ತ ಮಾಡ್ರೆ ಅದು 3ರಲ್ಲಿ ಭಾಗಾಕಾರ ಮಾಡ್ರಿ ಮೊತ್ತ. 3 2 6 6 4 10 14.
ಸೊ 14 ಮೂರಲೆ ಭಾಗ ಆಕೈತಿ, ಆಗಂಗಿಲ್ಲ. ಸೊ ಹಂಗಾಗಿ 3 ಕೂಡ ಆಪ್ಷನ್ ಅಲ್ಲ, ಇದನ್ನು ಕೂಡ ತೆಗಿರಿ. ಸೊ ಇನ್ನು 4 ನೋಡು, ಸರಿ 6 ನೋಡೋಣ ಅಂತ. 6 ಏನೈತಿ, 6 ಏನೈತಿ ಭಾಗಾಕಾರ ನಿಯಮ. ಸೊ 6 ಭಾಗಾಕಾರ ನಿಯಮ ಏನುತ್ತೆ, ಸೊ 6 ಒಂದ್ ಅಂಕಿ ಭಾಗ ಆಗ್ಬೇಕಂದ್ರ 2 ಮತ್ತು 3 ಭಾಗ ಆಗ್ಬೇಕು. ಸೊ ಸಮಸ್ಯೆ ಇದ್ರೆ 2 ಭಾಗ ಆಗುತ್ತಾ, ಹಂಗಾರೆ 3 ಭಾಗ ಆಗುತ್ತಾನ. ಸೊ ಆಗ್ಲೇ ಚೆಕ್ ಮಾಡಿ ನಾವು 3 ಭಾಗ ಆಗತ್ತಿಲ್ಲ ಅಂದ್ರ 6 ಭಾಗ ಆಗತ್ತಿಲ್ಲ, 5 ಇಲ್ಲ 3 ಇಲ್ಲ. ಸೊ 4 ಆಗುತ್ತಾ. ನಂಗೆ ಆಪ್ಷನ್ ಎಲ್ಲ ಗೊತ್ತಾಯ್ತು 4 ಆಗುತ್ತೆ, ಬಟ್ ಚೆಕ್ ಮಾಡ್ಬೇಕಲ್ಲ, ಹಂಗ ಹೆಂಗ್ ಬಿಡಕ್ ಬರುತ್ತೆ 4 ಆಕೈತಿಲ್ಲ ಅಂತ ಹೇಳಿ. ಸೊ 4 ಭಾಗ ಹೆಂಗ್ ಚೆಕ್ ಮಾಡ್ತೀರಿ, ಕೂತೆಲ್ಲ ಗುಣಿಸ್ತೀರೇನ, ಕೂತ್ ಗುಣಿಸ್ರಿ ಮಟ್ ಹುಚ್ಚರ ಯಾರು ಅಲ್ಲ. ಯಾಕಂದ್ರ ಬಾಕ ರೇಮ್ಗಳು ಎದಕ್ ಅದಾವ, ನಮಗ್ ಬಳಸಕಂತ ಅದಾವಲ್ಲ. ಸೊ ಬಳಸಿರ್ಲೆ ಏನ್ ಮಾಡ್ತೀರಿ, ಬಾಕ ರೇಮ್ ಏನ್ ಹತ್ತೈತಿ. ಸೊ ಕೊನೆ 2 ಸಂಖ್ಯೆಗಳು ಬಾಕರ ಆದ್ರ ಆ ಸಂಖ್ಯೆ 4ರಿಂದ ಬಾಕರ ಆಗುತ್ತಾ. ಸೊ ಒಂದ್ ಯಾವ್ದೋ ಸಂಖ್ಯೆ ಕೊಟ್ಟ, ಆ ಸಂಖ್ಯೆ ಕೊನೆ 2 ಸಂಖ್ಯೆಗಳು ನಿಮಗೆ ಏನ್ರ ಈ ಸಂಖ್ಯೆ ಕೊನೆ ಸಂಖ್ಯೆ 44 ಐತಿ. ಸೊ ಈ 44 4ರಲ್ಲಿ ಬಾಕರ ಹಾಕಿತ್ತಂದ್ರ ಪೂರ್ತಿ ಸಂಖ್ಯೆ ಕೂಡ ಬಾಕರ ಆಗುತ್ತ. ಬಾಕರ ನೇಮ್ ಹೇಳುತ್ತಾ, ಚೆಕ್ ಮಾಡ್ರಿ. 11 4 44 ಬಾಕರ ಆಕೈತಿ, ಹಂಗಿದ್ರ 4 ಸರಿಯಾದ ಉತ್ತರ. ಸಿಂಪಲ್ ಐತಿ. ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಏನೈತಿ ನೋಡ್ರಿ ಮುಂದಿನ ಪ್ರಶ್ನೆ. ಒಂದು ಸಂಖ್ಯೆಯನ್ನು 34ರಷ್ಟು ಹೆಚ್ಚಿಸಿದರೆ, ಸರಿ ಒಂದ್ ಸಂಖ್ಯೆ ಐತಿ, ಅದನ್ನ 34ರಷ್ಟು ಹೆಚ್ಚು ಮಾಡತ್ತಾರ. ಮುಂದ ಅದೇ ಸಂಖ್ಯೆಯ 3/2ರಷ್ಟು ಆಗುತ್ತದೆ. 3/2 ಎಕ್ಸ್ ಆಗುತ್ತಾ, ಅದೇ ಸಂಖ್ಯೆ 3/2ರಷ್ಟು ಆಗುತ್ತಾ. ಸೊ ನೋಡ್ರಿ ಈಗ 34 ಹಂಗೈತಿ ಹಂಗೈತಿ. ಸೊ ಏನ್ ಮಾಡ್ತಾನ, 3/2 ಎಕ್ಸ್ ಮೈನಸ್ ಎಕ್ಸ್ ಮಾಡ್ತಾನ. ಏನಾಗುತ್ತೆ ಈಗ 34 ಅಂದ್ರೆ ಈಕ್ವಲ್ ಟು 3/2 ಎಕ್ಸ್ ಮೈನಸ್ ಎಕ್ಸ್ ಎಷ್ಟಾಗುತ್ತಾ, 1/2 ಎಕ್ಸ್ ಆಗುತ್ತಾ. ಇದನ್ನ ಮಾಡಿ ತೋರಿಸ್ಕೊಂಬತ್ತೆಲ್ಲ ಲೆಕ್ಕ ಅಷ್ಟು ಗೊತ್ತೈತಿ ಅನ್ಕೋತೀನಿ. ಸೊ ಇದು ಹೆಂಗ್ ಮಾಡ್ತಾರೆ, ಸರಿ ಮಾಡಿ ತೋರಿಸ್ಬಿಡ್ರಿ. 3/2 ಮೈನಸ್ 1 ಆದಂಗ ಆಗುತ್ತಾ. ಸೊ 2 ಕಡೆ ಎಲ್ಸಿಎಂ ಆಗುತ್ತಾ, 3 - 2/2 ಆಗುತ್ತಾ. ಸೊ 3 - 2 1 ಆಗುತ್ತಾ, 1/2 ಆಗುತ್ತಾ. ಅದನ್ನೆಲ್ಲಿ ಬರ್ತೀನಿ ಸಿಂಪಲ್. ಈಗ ಎಕ್ಸ್ ಅಂತ ನಡೀತೀರಿ, ಎಕ್ಸ್ ಈಕ್ವಲ್ ಟು ಇದು 2 ಕಡೆ ಗುಣಾಕಾರ ಆಗುತ್ತಾ, ಎಷ್ಟು ಆಗುತ್ತೆ, 2 4 8 2 3 6 68 ಆಗುತ್ತಾ. ಎಕ್ಸ್ ಈಕ್ವಲ್ ಟು 68 ಆನ್ಸರ್ ನೋಡ್ರಿ. 68 ಐತಿ ಆಪ್ಷನ್ದಾಗ. ಸರಿ ಆಪ್ಷನ್ 68 ಐತಿ, ಟಿಕ್ ಹಾಕೋದು ಮುಂದೋಗೋದು. ಭಾಳ ಸಿಂಪಲ್ ಏನಿಲ್ಲ, ಒಂದ್ 2-3 ಫಾರ್ಮುಲಾ ಗೊತ್ತಿದ್ದು, ಸ್ವಲ್ಪ ಬೇಸಿಕ್ ಮ್ಯಾಥ್ಸ್ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಎಲ್ಲಾನು ಸಾಲ್ವ್ ಮಾಡೋದು. ಅಷ್ಟು ಸಿಂಪಲ್ ಅದ ಲೆಕ್ಕಗಳ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ. ಅಜಯ್ ಅವರು 1,80,000 ಮೊತ್ತವನ್ನು ವಿಜಯ್ ಅವರಿಗೆ 8% ವಾರ್ಷಿಕ ಸರಳ ಬಡ್ಡಿಯಲ್ಲಿ ಸಾಲ ನೀಡುತ್ತಾರೆ. ಹಾಗಾದರೆ ವಿಜಯ್ ಅವರು 9 ತಿಂಗಳುಗಳ ನಂತರ ಪಾವತಿಸುವ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತಾರ. ಏನಿಲ್ಲ, ಸಿಂಪಲ್ ಸರಳ ಬಡ್ಡಿ ಲೆಕ್ಕ ಐತಿ. ಸರಳ ಬಡ್ಡಿ ಲೆಕ್ಕ ಏನ್ ಫಾರ್ಮುಲಾ, ಸರಳ ಬಡ್ಡಿ ಈಕ್ವಲ್ ಟು ಅಸಲು ಸಮಯ ಬಡ್ಡಿ ದರ ಡಿವೈಡೆಡ್ ಬೈ 100. ಸಿಂಪಲ್ ಫಾರ್ಮುಲಾ ಐತಿ. ನಮ್ಗೆ ಸರಳ ಬಡ್ಡಿ ಕೇಳ್ಯಾರ, ಹಾಕ್ರಿ. ಅಸಲು ಎಷ್ಟೈತಿ, 1,80,000 ಇಂಟು ಸಮಯ ಎಷ್ಟೈತಿ, 9 ತಿಂಗಳ ನಂತರ. ಸೊ ವಾರ್ಷಿಕ ಬಡ್ಡಿ ದರ ಐತಿ. ಸೊ 9 ತಿಂಗಳಿಗೆ ಕೊಡತಾನ, ಬಟ್ ಬಡ್ಡಿ ದರ ಏನೈತಿ ವಾರ್ಷಿಕ ಐತಿ. ಸೊ ಹಂಗಾಗಿ ಏನ್ ಮಾಡ್ತಾನ, ಡಿವೈಡೆಡ್ ಬೈ 12 ಮಾಡ್ತಾನ. 12 ಯಾಕೆ ಡಿವೈಡ್ ಮಾಡತ್ತನು, ಅಂದ್ರೆ 1 ವರ್ಷ 2 ವರ್ಷ ಕೊಟ್ರ ನಾ ಸೀದಾ 2ರಲ್ಲಿ ಗುಣಾಕಾರ ಮಾಡ್ತಿದ್ದೆ. ಬಟ್ 9 ತಿಂಗಳೇ ಕೊಟ್ಟನ. ಸೊ 9 ತಿಂಗಳು ಮಾಡ್ರೆ 12 9 ತಿಂಗಳ ಹೌದಲ್ಲ, ಪೂರಾ ಮಾಡತ್ತಿಲ್ಲವ. ಸೊ ಲವ್ ಕೊಡತಾನ, ಹಂಗಾಗಿ 9/12 ಮಾಡತ್ತನ. ಎಂಟು ಏನ್ ಮಾಡ್ತೀರಿ, ಬಡ್ಡಿ ಎಷ್ಟೈತಿ, 8% ಐತಿ. ಸರಿ ನೋಡ್ರಿ ಏನಕ್ಕೆ ಕಡಿಬೋದು. 6 2 6 3 ಆಗುತ್ತಾ. ಇದು 3,000 ಹಂಗ 30,000 ಉಳಿಯುತ್ತಾ. 2 1 2 4 ಏನಾಗುತ್ತಾ, 9 4 ಎಷ್ಟಾಗುತ್ತಾ, 36 ಆಗುತ್ತಾ. 36 3 ಎಷ್ಟಾಗುತ್ತಾ, 3 6 18 3 9 10 108. ಸೊ 400 ಇಟ್ಬಿಟ್ಟು ಹಂಗ ತಂದ ಇಲ್ಲಿ ಎಷ್ಟೈತಿ ಆಪ್ಷನ್. ಸೊ ಡಿವೈಡ್ ನೋಡ್ರಿ, ಡಿವೈಡ್ ಬೈ 100 ಮಾಡಿಲ್ಲ. ಸೊ ಡಿವೈಡ್ ಬೈ 100 ಮಾಡ್ಕೋಬೇಕಲ್ಲ ನಾವು. ಓಕೆ ನೋಡ್ರಿ 2 0 ಉಳಿತಾವ, 2 0 ಕಟ್ಟಾಗಿರ್ತಾವ. ಸೊ ಎಷ್ಟು ಉಳಿತು ಆನ್ಸರ್, 10,800 ಬಡ್ಡಿ ತುಂಬತಾನ. ಸೊ ಕೆಲವೊಮ್ಮೆ ಏನ್ ಕೇಳ್ತಾರ, ಎಷ್ಟು ರೊಕ್ಕ ಕೊಡ್ಬೇಕಂತ ಕೇಳ್ತಾರ. ಸೊ ಎಷ್ಟು ರೊಕ್ಕ ವಾಪಸ್, ಎಷ್ಟು ದುಡ್ಡು ವಾಪಸ್ ಕೊಡ್ಬೇಕಂದಾಗ ನೀವು ಅಸಲ ಮತ್ತೆ ಬಡ್ಡಿನ ಎರಡರೂ ಕೂಡಿಸ್ಬೇಕಾಗುತ್ತಾ. ಸೊ ಇಲ್ಲಿ ನಾವು ಬರೀ ಬಡ್ಡಿ ಅಷ್ಟೇ ಕೇಳಿದ್ರೆ ಬರೀ ಬಡ್ಡಿ ಕಂಡು. ಸೊ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂದ್ರೆ ನೀವು ಅಸಲ ಮತ್ತೆ ಬಡ್ಡಿನ ಕೂಡಿಸ್ಬೇಕಾಗುತ್ತಾ. ಸರಿ ಮುಂದಿನ ಪ್ರಶ್ನೆ ನೋಡೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ, ಒಬ್ಬ ಗ್ರಾಹಕನು 3 ಶರ್ಟ್ಗಳನ್ನು ತಲಾ 285ಕ್ಕೆ ಮತ್ತು 4 ಪ್ಯಾಂಟ್ಗಳನ್ನು ತಲಾ 740ಕ್ಕೆ ಖರೀದಿಸುತ್ತಾನೆ. ಖರೀದಿಸುವ ವಸ್ತುಗಳ ಸರಾಸರಿ ಬೆಲೆಯನ್ನು ಕಂಡುಹಿಡಿಯಲಾರ. ಸಿಂಪಲ್, ಒಂದು ಶರ್ಟಿನ ಬೆಲೆ ಎಷ್ಟೈತಿ, 285 ಐತಿ. ಹಂಗ ಟೋಟಲ್ ಎಷ್ಟು ಅದಾವ, 3 ಶರ್ಟ್ ಅದಾವು. 3 ಶರ್ಟ್ನ ಬೆಲೆ ಎಷ್ಟಾಗುತ್ತಾ, ಎಷ್ಟಾಗುತ್ತೆ 3 ಶರ್ಟ್ನ ಬೆಲೆ. ಇದಕ್ಕೆ ಇಂಟು 3 ಮಾಡ್ಬೇಕು. ಎಷ್ಟಾಗುತ್ತೆ ಇಂಟು 3 ಮಾಡ್ರೆ 3 5 15, 3 8 24 1 25, 3 6 8 850 ಆಗುತ್ತಾ. ಹಂಗ ಒಂದು ಪ್ಯಾಂಟ್ನ ಬೆಲೆ ಎಷ್ಟು, ಒಂದು ಪ್ಯಾಂಟ್ನ ಬೆಲೆ 740. ಹಂಗ 4 ಪ್ಯಾಂಟ್ಗಳ ಬೆಲೆ ಎಷ್ಟು,
4 ಮಾಡ್ರೆ ಎಷ್ಟು ಇಂಟು 4 ಮಾಡ್ತೀರಿ ಏನಾಗುತ್ತೆ 4 ಇಂಟು ಮಾಡ್ರ 4 0 0 4 4 16 4 7 28 1 29 ಸೊ ಎರಡನ್ನು ಸೇರಿಸಿ ಕೂಡಿಸ್ರಿ 5 6 5 11 9 1 10 1 18 2 3 ಸೊ 3815 ಸರಾಸರಿ ಕೇಳ್ಯಾರಲ್ಲ ಸೊ 3815 ಬಾಗಲೆ ಒಟ್ಟು ಎಷ್ಟೈತಿ 3 ಶರ್ಟ್ 4 ಪ್ಯಾಂಟ್ ಟೋಟಲ್ 7 ಐಟಮ್ ಅದಾವ ಸೊ ಬಾಗಲೆ 7 ಮಾಡ್ರಿ ಎಷ್ಟು ಬರುತ್ತಾ 7 5 35 31 ಆಗುತ್ತಾ 7 4 28 3 ಉಳಿತಾ 7 5 35 ಸೊ 545 ನಿಮ್ಮ ಸರಿಯಾದ ಉತ್ತರ ಸಿಂಪಲ್ ಐತಿ ಏನಿಲ್ಲ ಸೊ ಸಣ್ಣ ಪುಟ್ಟ ಭಾಗಾಕಾರ ಗುಣಾಕಾರ ಸ್ವಲ್ಪ ಇರ್ತಾವ ಭಾಳ ದೊಡ್ಡ ಲೆಕ್ಕ ಆಗಿಲ್ಲ ಸಿಂಪಲ್ ಆಗಿರುತ್ತ ಕುಡಿಸುವ ಕಳಿಯುವ ಗುಣಾಕಾರ ಭಾಗಾಕಾರ ಮಾಡಕ್ ಬರ್ತಿತ್ತಂದ್ರ ನೀವು ಮಾಡ್ಬೋದು ಸರಿ ಮುಂದಿನ ಪ್ರಶ್ನೆ ನೋಡೋಣ ಅಂತ ಮುಂದಿನ ಪ್ರಶ್ನೆ ಏನೈತಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 85 ಹೇಳ್ಯಾನ a ಪ್ಲಸ್ ಬಿ 1 ಅಂದಾನ ಎ ಬಿ ಮೌಲ್ಯ ಕೇಳ್ಯಾನ ಏನ್ ನಿಮ್ಗ ಸಣ್ಣಗಿನ ಸಾಲೆ ಕಳಿಸಿರ್ತಾರ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆ ಫಾರ್ಮುಲಾ ನೆನಪಿರುತ್ತಲ್ಲ ಸೊ ನೆನಪಿರಬೇಕು ಎಲ್ಲ ಆಕ್ಚುಲಿ ಯಾಕಂದ್ರೆ ಭಾಳ ಸಿಂಪಲ್ ಇದೆ ಒಣ್ಣೆ ಹೋಗಿ 6ನೇ ತರಗತಿ ಹೋದ್ರ ಸಾಕು ಫಸ್ಟ್ ಕಲ್ಸೋದನ್ನ ಕಲಿಸ್ತಾರ ರಾತ್ರಿ ಹೆಂಗ್ ಬ್ಯಾಟ್ ಹಾಕಸ್ತಾರ ಸಾಲ್ಯಾಗ ನಿಮ್ಗ ರಾತ್ರಿ 12 ಎಬ್ಸಿರೋ ಅದ್ ನೆನಪಿರ್ಬೇಕು ಆ ಲೆವೆಲ್ ಬ್ಯಾಟ್ ಹಾಕ್ಸಿರ್ತಾರ ಸೊ ನೆನಪೈತ್ಲ ಏನೈತಿ ಫಾರ್ಮುಲಾ ಒಂದ್ಸಲ ಹೇಳಿಬಿಡ್ತೀನಿ ನೋಡ್ರಿ ನಾನು ನೆನಪಿರ್ಲಿ ಬೇಕಾದ್ರೆ ಬಿಡ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸರಿನಾ ಈಗ ಏನ್ ಹೇಳ್ಯಾರ ನಮ್ಗೆ ಏನ್ ಕೇಳ್ಯಾರ ಎ ಬಿ ಕೇಳ್ಯಾರ ಸೊ ಇದೇನ್ ಕೊಟ್ಟರ ಹಾಕೊಂಡ್ಬಿಡೋಣ ಇಲ್ಲಿ a ಪ್ಲಸ್ ಬಿ 1 ಅಂದಾರ ಸೊ ಒಂದ್ರ ಸ್ಕ್ವೇರ್ ಒಂದ ಬರುತ್ತಾ ಸೊ ಮುಂದೆ ಏನಂದ್ರ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದಾರ ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಷ್ಟೈತಿ 85 ಐತಿ ಪ್ಲಸ್ 2ab ಹಂಗೈತಿ ಹಂಗ ಇಟ್ಕೊಂಡು ಅಂತ ಸೊ ಈಗ 85 ಕಡೆ ಏನಾಗುತ್ತಾ ಮೈನಸ್ 1 ಮೈನಸ್ 85 ಆಗುತ್ತಾ 1 ಮೈನಸ್ 85 ಎಷ್ಟು ಮೈನಸ್ 84 ಆಗುತ್ತಾ ಸೊ ಮೈನಸ್ 84 ಏನು 2ab ಆಯ್ತು ಸೊ 2ab ಸೊ ನನಗೆ ab ಅಷ್ಟ ಬೇಕಲ್ಲ ಸೊ ab ಅಂದ್ರೆ ಏನ್ ಮಾಡ್ಕೋತಾನ ಈಗ ಸೊ ab ಈಕ್ವಲ್ ಟು 84 ಡಿವೈಡ್ ಬೈ 2 ಮಾಡ್ತಾನೆ ಎಷ್ಟಾಗುತ್ತಾ ಮೈನಸ್ 42 ಆಗುತ್ತಾ ಸೊ ನೋಡ್ರಿ ಆಪ್ಷನ್ ಆಗೈತಿ ಮೈನಸ್ ಚೆನ್ನಾಗಿ ಬರುತ್ತ ಮೈನಸ್ 42 ಐತೆ ಆಪ್ಷನ್ ಆನ್ಸರ್ ಹಾ ನೋಡ್ರಿ ಒಂದೇ ಆಪ್ಷನ್ ಐತಿ ಸೊ ಮೈನಸ್ 42 ಸಿಂಪಲ್ ಐತಿ ಆನ್ಸರ್ ಸೊ ಭಾಳ ಸಿಂಪಲ್ ಕ್ವಶನ್ ಇರ್ತಾವ ಬರೀ ಕೂಡಿಸುವ ಕಳಿಯುವ ಭಾಗಾಕಾರ ಗುಣಾಕಾರ ಲೆಕ್ಕ ಮಾಡಕ್ ಬಂದ್ರೆ ನೀವು ಸಾಲ್ವ್ ಮಾಡಿದ್ರಿ ಅಷ್ಟು ಸಿಂಪಲ್ ಇರುತ್ತ ಸರಿ ಮುಂದಿನ ಪ್ರಶ್ನೆ ಏನೈತಿ ಒಂದು ವೇಳೆ ಎಕ್ಸ್ ವೈ 3 4 ವೈ ಜೆಡ್ 2 5 ಆಗಿದ್ದರೆ ಎಕ್ಸ್ ವೈ ಜೆಡ್ ಅನುಪಾತ ಕಂಡುಹಿಡಿ ಅಂದಾರ ಏನ್ ಮಾಡ್ತೀರಿ ಸಿಂಪಲ್ ಐತಿ ನೋಡ್ರಿ ಎಕ್ಸ್ ವೈ ಜೆಡ್ ಹಿಂಗ್ ಬರ್ಕೊಂಡ್ಬಿಟ್ರಿ ಸಿಂಪಲ್ 3 4 2 5 ಇದನ್ನ ಮಾಡಾಕ 108 ತರಿಕೆ ಅದಾವ ನನಗೆ ಒಂದು ಸಿಂಪಲ್ ತರಿಕೆ ಹೇಳ್ತೀನಿ ನೋಡ್ರಿ ಏನೈತಲ್ಲ ಇಲ್ಲಿ ಬಾಜುಗೆ ಇದ್ದು ಬರ್ಕೊಂಡ್ಬಿಡೋದು 4 ಇಲ್ಲಿ ಬಾಜು ಬರ್ಕೊಂಡ್ಬಿಡೋದು 2 ಇದೆಲ್ಲ ಗುಣಿಸೋದು ಈಗ 3 2 6 4 2 8 5 4 20 ಸೊ ಇದು ದೊಡ್ಡ ನಂಬರ್ ಅದಾವ ಸೊ ಸಿಂಪಲ್ ಮಾಡ್ಕೋಬೇಕು 2 3 2 4 2 5 ಸೊ ಎಕ್ಸ್ ಇಷ್ಟು ವೈ ಇಷ್ಟು ಜೆಡ್ ಎಷ್ಟು ಬರುತ್ತಾ ಎಷ್ಟು ಬರುತ್ತಾ ಸಿಂಪಲ್ 3 4 5 5 ಅಲ್ಲ ಸಾರಿ ನೋಡ್ರಿ 2 10 20 ಅಲ್ಲ 2 10 ಆಗುತ್ತೆ ಇದು 10 ಆಗುತ್ತಾ ನಾ 2 5 10 ಅದೀನಿ ನೀವು ಹಂಗಾದ್ರೆ ಮಾಡಿರಿ 2 10 20 ಆಗುತ್ತೆ ಎಕ್ಸ್ ವೈ ಜೆಡ್ ಈಕ್ವಲ್ ಟು 3 4 10 ಇಷ್ಟು ಸಿಂಪಲ್ ಹೆಸರು ಐತಿ ಆಪ್ಷನ್ ಏನೈತಿ ಓ ಇಲ್ಲ ಆಪ್ಷನ್ ಏನೇನೋ ಕೊಟ್ಟಾರ ಸೊ ಎಲ್ಲ ಆಪ್ಷನ್ಗಳು ಏನೋ ಲೆಕ್ಕಕ್ಕೆ ಎಲ್ಲ ಏನೋ ಸಂಬಂಧ ಇಲ್ಲ ಸೊ ಆಪ್ಷನ್ ಮೋಸ್ಟ್ಲಿ ಮಿಸ್ಟೇಕ್ ಆಗಿರ್ಬೋದು ಸರಿ ಇಷ್ಟ ಸಿಂಪಲ್ ಐತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಸೊ ಆನ್ಸರ್ ಇದೇ ಇರುತ್ತಾ ಎಕ್ಸಾಮ್ ಈಗ ಬಂದ್ರೆ ಇದ ನಿಮ್ದು ಆನ್ಸರ್ ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ ಈ ಕೆಳಗಿನ ಸರಾಸರಿಯನ್ನು ಕಂಡುಹಿಡಿಯಿರಿ ಓಕೆ ಒಂದಿಷ್ಟು ನಂಬರ್ ಕೊಟ್ಟಾರ ಇವುಗಳ ಸರಾಸರಿ ಕೇಳ್ಯಾರ ಸೊ ಏನ್ ಮಾಡ್ಬೇಕು ಸರಾಸರಿ ಮಾಡ್ಬೇಕಂದ್ರ ಕೊಟ್ಟಿರೋ ಸಂಖ್ಯೆಗಳನ್ನ ಕೂಡಿಸೋದು ಎಷ್ಟು ಸಂಖ್ಯೆಗಳಲ್ಲ ಆ ನಂಬರ್ಲೇ ಭಾಗಿಸೋದು ಸರಿ ಕೂಡ್ಸೋಣ ಅಂತ ಫಸ್ಟ್ 12 24 ಎಷ್ಟು 36 15 28 ಮತ್ತು 37 1 14 ಎಷ್ಟಾಗುತ್ತಾ 6 5 11 11 18 4 22 3 1 4 4 7 7 10 11 ಟೋಟಲ್ ಸಂಖ್ಯೆ ಎಷ್ಟು ಅದಾವ 1 2 3 4 5 6 ಅದಾವ ಏನೋ ಮಿಸ್ಟೇಕ್ ಆಯ್ತು ನೋಡ್ರಿ ಯಾಕಂದ್ರೆ ಭಾಗ ರಾಗಾಯ್ತಿಲ್ಲ ಇದೀಗ ಏನೋ ಮಿಸ್ಟೇಕ್ ಆಯ್ತು ನೋಡ್ರಿ ಏನಾಯ್ತು 26 36 ಆಯ್ತು 15 15 ಹಂಗೈತಿ 28 ಮತ್ತು 37 14 6 5 11 7 18 18 4 22 3 3 6 1 7 1 8 ಓಕೆ 8 7 10 ಆಗಬೇಕಿದು 102 112 ಅಲ್ಲ 102 ಆಗುತ್ತಾ ಸೊ ಸಿಂಪಲ್ ನೋಡ್ರಿ ನಾ ಏನು ಮಿಸ್ಟೇಕ್ ಮಾಡಲಿಲ್ಲ ಆ ಟೈಪ್ ಎಕ್ಸಾಮ್ ಕೂಡ ಮಿಸ್ ಆಗೋ ಚಾನ್ಸ್ ಇರ್ತಾವ ಸೊ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಹಾ ನೋಡ್ರಿ ಏನು ಬರುತ್ತೆ ಆನ್ಸರ್ ಈಗ 6 1 6 42 ಹೋಯ್ತಾ 6 7 42 ಸೊ ಆನ್ಸರ್ 17 ಸಿಂಪಲ್ ಟೇಕ್ ಹಾಕೋದೈತಿ ಮುಂದೆ ಹೋಗೋದೈತಿ ಭಾಳ ಸಿಂಪಲ್ ಜಸ್ಟ್ ಕುಡ್ಸುಗಳು ಲೆಕ್ಕ ಇರ್ತಾವ ಅಲ್ಲಿ ನಾವು ಕೆಲವು ಮಿಸ್ಟೇಕ್ ಆಗ್ತಾವ ಮನುಷ್ಯರಂದ್ರ ದೇವ್ರಲ್ಲ ಮನುಷ್ಯರಂದ್ರೆ ತಪ್ಪಾಗ್ತಿರ್ತಾವ ಹಂಗೆ ನಾವು ತಪ್ಪು ಮಾಡ್ರಿ ಕೂಡ ನಮ್ಗೆ ಗೊತ್ತಾಗ ತಪ್ಪಾಗೈತಿ ಮೇಲೆ ಅಂತೇಳಿ ಅದು ನಮಗೆ ತಲೆಯಾಗಿರ್ಬೇಕು ಪಾಳಿ ಬಿಡಿಸೋದು ಸುಮ್ಮ ಅವಾಗ ಅಂಜಿ 10 10 ಅಂತ ಹಂಚಿ ಕುಂಡ್ರಂಗಿಲ್ಲ ಎಕ್ಸಾಮ್ನಾಗ ಯಾವತ್ತು ಮುಂದಿನ ಪ್ರಶ್ನೆ ಏನೈತಿ
ಪ್ರಿಯಾ ಅವರು 5 ನಿಮಿಷಗಳ ಕಾಲ 6 ಪೆನ್ ತಗೋಬೇಕಣ್ಣ ಫಸ್ಟ್ ಸರಿ. ಪ್ರಿಯಾ ಅವರು 5 ನಿಮಿಷಗಳ ಕಾಲ 6 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಿ ಶಾಲೆಗೆ ತಲುಪುತ್ತಾರೆ. ಆದ್ರೆ ಪಾರ್ಥ್ ಅವರು ಅದೇ ದೂರವನ್ನು 4 ನಿಮಿಷಗಳಲ್ಲಿ ಕ್ರಮಿಸುತ್ತಾರೆ. ಹಾಗಾದ್ರೆ ಪಾರ್ಥ್ ಅವರ ವೇಗವನ್ನು ಕಂಡಿಡಿ. ಓಕೆ, ಇಲ್ಲಿ ನೋಡ್ರಿ ಮೊದ್ಲಿಗೆ ಏನದಾರ. ಸೊ ಪ್ರಿಯಾ ಅನ್ನಕ್ಕೆ ಏನ್ ಮಾಡ್ಯಾಳ, ಸೊ ಪ್ರಿಯಾ ಅನ್ನಕ್ಕೆ ಅಕ್ಕ ಅಕ್ಕ ಏನ್ ಮಾಡ್ತಾಳು, ಸ್ಪೀಡ್ ಆಗಿ ಹೋಗ್ತಾಳ ಸ್ವಲ್ಪ, ಹಂಗಾಗಿ ಇಲ್ಲ ಸ್ಲೋ ಆಗಿ ಹೋಗ್ತಾಳ, ಆಗ 5 ನಿಮಿಷ ಮುಡ್ತಾಳ. ಬಟ್ ನಮ್ ಪಾರ್ಥನ ಏನ್ ಮಾಡ್ತಾನ, ಅದ ಡಿಸ್ಟೆನ್ಸ್ 4 ನಿಮಿಷ ಮುಡ್ತಾನ. ಸೊ ಹಂಗಾರೆ ಪಾರ್ಥ ಎಷ್ಟು ಸ್ಪೀಡ್ ಹೊಂಟಾನ ಕೇಳ್ಯಾರ. ಸೊ ಮೊದಲು ನಮ್ಗೆ ಎಷ್ಟು ದೂರ ಇದ್ಬೇಕಲ್ಲ, ಸೊ ಸ್ಪೀಡ್ ಹೆಂಗ್ ಕಂಡಿಡ್ತೀರಿ, ವೇಗ ಹೆಂಗ್ ಕಂಡಿಡ್ತೀರಿ, ದೂರ ಬೈ ಸಮಯ ಮಾಡ್ತೀರಿ. ಸೊ ಹಂಗ ಇಲ್ಲ ಮೊದಲು ದೂರ ಹೆಂಗ್ ಕಂಡಿಡ್ತೀರಿ ನೋಡ್ರಿ. ಮೊದಲ ಪ್ರಿಯಾಂದ ಸಮಯ ಮತ್ತ ವೇಗನ ಗುಣಿಸ್ರಿ. ಎಷ್ಟೈತಿ, 6 ವೇಗ ಇಂಟು 5/60 ಮಾಡತಾನ. ಇಲ್ಲಿ ಎದಕ್ಕೆ 60 ಮಾಡತಾನ ಅಂದ್ರ ಇದ ಕಿಲೋಮೀಟರ್ ಪರ್ ಅವರ್ದಾಗ ಐತಿ, ಇದ ನಿಮಿಷದಾಗ ಐತಿ. ಸೊ ಎರಡು ಒಂದತ್ರ ಅವಾಗಲ್ಲ ಘಟಕಗಳು ಹಂಗ. ಬಟ್ ಇಲ್ಲಿ 4 ನಿಮಿಷ ಕೊಟ್ಟಾರ. ಸೊ ಎರಡು ಕಡೆ ಘಟಕ ಸೇಮ್ ಅದಾವ. ಸೊ ನೀವು ಮಾಡ್ಲಿಕ್ಕೆ ರೆಡಿ ಇದೀವಿ, ಬಟ್ ನಿಮ್ಗೆ ತಲೆಯಾಗಿ ಇರಬೇಕು. ಸೊ ಮಾಡ್ಬೇಕು ಮಾಡಬಾರ್ದು ಅಂತೇಳಿ. ಸೊ ಇದ ನಮ್ಗ ಏನ್ ಸಿಕ್ತು, ನಮಗೆ ಇಲ್ಲಿ ದೂರ ಸಿಕ್ತು. ಸೊ ಅವ್ನ ನಮ್ಮ ಅಣ್ಣದ ಎಷ್ಟೈತಿ, 4/60 ಐತಲ್ಲ ಅವ್ನ ಸಮಯ. ಸೊ 60 ಡಾಟ್ ಕ್ಯಾನ್ಸಲ್ ಆಕಾವ. 4 ಒಂದ್ಲೆ ಎಷ್ಟು ಆಗುತ್ತಾ, 4 2.5 ಆಗುತ್ತಾ, 2 ಪಾಯಿಂಟ್ ಅಲ್ಲ ಸರಿ, 4 ಒಂದೇ 4 4 ಒಂದೇ 4 4 70 ಆಗುತ್ತಾ, 15 75. ಸೊ ಎಷ್ಟು ಆಗುತ್ತಾ, 7.5 ಆಗುತ್ತಾ. ಸೊ 7.5 ಆನ್ಸರ್ ಎಷ್ಟು, ಇಷ್ಟ ಸಿಂಪಲ್ ಕ್ವಶನ್ ಅದಾವ. ಭಾಳ ಏನ್ ಲಾಜಿಕ್ ಇಲ್ಲ, ಸಿಂಪಲ್ ಕುಡ್ಸುಕೊಳ್ಳುವ ದೂರ ವೇಗ ಸಮಯ ಸಿಂಪಲ್ ಫಾರ್ಮುಲಾಗಳು ಇರ್ತಾವ. ಸಿಂಪಲ್ ಏನು ಸಾಲ್ವ್ ಮಾಡ್ಬೋದು. ಸರಿ, ಮುಂದಿನ ಪ್ರಶ್ನೆ ನೋಡೋಣ ಏನೈತೆ ಅಂತೇಳಿ. 83 ಕ್ವಶನ್ ನಂಬರ್ 83/500 ಶೇಕಡಾಕ್ಕೆ ಪರಿವರ್ತಿಸಿ. ಶೇಕಡಾಕ್ಕೆ ಏನ್ ಪರಿವರ್ತಿಸಬೇಕು, ಯಾವ್ದೊಂದು ಸಂಖ್ಯೆ ಕೊಟ್ಟದನ್ನ ಶೇಕಡಾಕ್ ಮಾಡಂದ್ರ ಸಿಂಪಲ್ ಆಗಿ ಡಿವೈಡೆಡ್ ಬೈ 100 ಮಾಡ್ರೆ ನಿಮಗೆ ಸಿಕ್ಬಿಡುತ್ತೆ. ಸೊ ಡಿವೈಡೆಡ್ ಬೈ 100 ಮಾಡ್ರಿ. 83/500 ಐತಿ. ಸೊ ಡಿವೈಡ್ ಬರೋದು ಇಂಟು ಮತ್ತೆ 100 ಮಾಡೋದು. ಬಾಕರ್ ಮಾಡ್ರಿ ಎಷ್ಟಾಗುತ್ತಾ, 5 ಒಂದ್ಲೆ 33, 5 ಆರ್ಲೆ 160 ಆಗುತ್ತಾ. ಸೊ ಏನ್ ಮಾಡುತ್ತಾ, ಇದನ್ನ ಮಾಡ್ರೆ ಏನಾಗುತ್ತಾ, 0.234 ಆಗುತ್ತಾ, 0.016 ಆಗುತ್ತಾ. ಸೊ ಓಕೆ 0.016 ಆಗ್ಬೇಕಿದು. ಸೊ ಇಲ್ಲಿ ಇನ್ನೊಂದು 0 ಬರ್ಬೇಕು. ಸೊ ಏನಾರ ಟೈಪಿಂಗ್ ಮಿಸ್ಟೇಕ್ ಆಗಿರೋ ಮೋಸ್ಟ್ಲಿ. ಸೊ ಇದು ಕೂಡ ನಿಮ್ಮದ ಕರೆಕ್ಟ್ ಆನ್ಸರ್ ಆಗುತ್ತಾ. ಸೊ ಏನಿಲ್ಲ, ಯಾವುದೋ ಒಂದು ಸಂಖ್ಯೆನ ಶೇಕಡ ಪರಿವರ್ತನೆ ಮಾಡಿದ್ರೆ ಡಿವೈಡ್ ಬೈ 100 ಮಾಡ್ಬಿಡೋದು, ಸಿಂಪಲ್ ಅಷ್ಟೇ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ ಅಂತ. ಮುಂದಿನ ಪ್ರಶ್ನೆ ಏನೈತಿ, ಸಿ ಯ ಸಂಬಳ ಮತ್ತು ಡಿ ಯ ಸಂಬಳ ನಡುವಿನ ಅನುಪಾತ 2:3 ಐತಿ. ಹಾಗೂ ಸಿ ಯ ಸಂಬಳ ಮತ್ತು ಇ ಯ ಸಂಬಳ 1:4 ಐತಿ. ಹಂಗಿದ್ರೆ ಡಿ ಯ ಸಂಬಳ ಮತ್ತು ಇ ಸಂಬಳ ಕೇಳ್ಯಾರ. ಓಕೆ, ಸಿಂಪಲ್ ಐತಿ. ಸೊ ಸಿ ಡಿ ಇ ಆಗಲೇ ಮಾಡಿದ್ವಲ್ಲ, ಸೇಮ್ ಟು ಸೇಮ್ ಹಂಗ ಬರ್ಕೋರಿ. ಒಳ್ಳೆ ಏನೈತಿ, ಸಿ ಮತ್ತು ಡಿ ಎಷ್ಟೈತಿ, 2:3 ಐತಿ. ಸಿ ಎ ಮತ್ತು ಇ ಅಂದಾರ, ಸಿ ಎಷ್ಟೈತಿ, 1 ಐತಿ, ಇದ 4 ಐತಿ. ಸೊ ಡಿ ಕೇಳ್ಯಾರಲ್ಲ. ಸೊ ಸಿಂಪಲ್ ಅಂದ್ರೆ ಇದು ನೋಡಿ, ಎರಡು ಕಡೆ ಸೇಮ್, ಎರಡು ಕಡೆ ಕಾಮನ್ ಐತೆ. ಸೊ ಎರಡು ಕಡೆ ಸಮ ಮಾಡ್ಕೊಂಡ್ಬಿಡ್ರಿ. ಇದು ಸಮ ಮಾಡಕ್ಕೆ ಏನ್ ಮಾಡ್ಕೊ, ಇಂಟು ಆಡ್ ಮಾಡಿ ಸಮ ಆಗ್ತೈತಿ. ಸೊ ಇಲ್ಲಿ ಇಂಟು ಆಡ್ ಮಾಡ್ರಿ, ಇಲ್ಲಿ ಇಂಟು ಆಡ್ ಮಾಡ್ರಿ. ಎಷ್ಟಾಗುತ್ತಾ, 2 ಇದು 2 ಆಗುತ್ತಾ. ಸೊ ಇದು 3 ಐತಿ. ಏನು ಚೇಂಜಸ್ ಇಲ್ಲ, ಏನು ಗುಣಾಕಾರ ಮಾಡತ್ತಿಲ್ಲ. ಬಟ್ ಇಲ್ಲಿ ಮಾಡತ್ತಿ ಗುಣಾಕಾರ. ಸೊ 3:8 ಆಗುತ್ತಾ. ಸೊ ಏನ್ ಕೇಳ್ಯಾರ, ಡಿ ಇಂದ್ರ ಈ ಕೇಳ್ಯಾರಲ್ಲ. ಸೊ ನೋಡ್ರಿ, ಡಿ ಇದ ಮತ್ತ ಇದ ಏನಾಗುತ್ತೆ ಆನ್ಸರ್, 3:8 ಆಗುತ್ತಾ. ಇದು ನಿಮ್ಗೆ ಸಿಂಪಲ್ ಆನ್ಸರ್. ಬಟ್ ಆಪ್ಷನ್ನಾಗ ಮತ್ತು ಹಂಗ ಕೊಟ್ಟಾರ. ಸೊ ಆಪ್ಷನ್ ಮೋಸ್ಟ್ಲಿ ಏನೋ ಎರರ್ ಆಗಿರ್ಬೋದು. ಸರಿ, ಆನ್ಸರ್ ಅಂತೂ ನಿಮ್ದ 3:8 ಇದೆ ಆನ್ಸರ್ ಇರುತ್ತಾ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಏನಾಯ್ತು ಮುಂದಿನ ಪ್ರಶ್ನೆ, ಓ ಸರಿ, ಇಲ್ಲಿಗೆ ನಮ್ದು ಮ್ಯಾಥ್ಸ್ ಎಲ್ಲ ಕ್ವಶನ್ ಮುಗಿದಾವ. ಬಟ್ ಈಗ ರೀಸನಿಂಗ್ ಸ್ಟಾರ್ಟ್. ಸೊ ರೀಸನಿಂಗ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ 5 ಇರ್ತಾವ, 5 ಕ್ವಶನ್ ಇರ್ತಾವ. ಸೊ ಆ 5 ಕ್ವಶನ್ಗಳನ್ನ ಈಗ ಬಿಡ್ಸೋಣ ಅಂತ ನೋಡ್ರಿ. ಏನಿದೆ ಪ್ರಶ್ನೆ, ಒಂದು ನಿರ್ದಿಷ್ಟ ಸಂಕೇತದ ಭಾಷೆಯಲ್ಲಿ ಪೆನ್ ಕ್ಲಿಕ್ ಮಾಡ್ಬೇಕಲ್ಲ ಫಸ್ಟ್. ಒಂದು ನಿರ್ದಿಷ್ಟ ಸಂಕೇತದ ಭಾಷೆಯಲ್ಲಿ ಗೋಟ್ ಎಂಬುದನ್ನು ATGO ಎಂದು ಹಾಗೂ ಪೇನ್ ಎಂಬುದನ್ನು NEP ಎಂದು ಬರೆಯಲಾಗುತ್ತದೆ. ಹಾಗಾದ್ರೆ ಅದೇ ಭಾಷೆಯಲ್ಲಿ ಪೋರ್ಟ್ ಎಂಬುದನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳ್ಯಾರ. ಏನ್ ಮಾಡ್ಬೇಕು ನೋಡ್ರಿ, ಲಾಜಿಕ್ ಏನೈತಿ ಇಲ್ಲಿ. ಸೊ ಜಿಯೋ 8 ಐತಲ್ಲ, ಏನ್ ಮಾಡ್ಯಾರ, ಸೊ ಜಿಯೋ ಫಸ್ಟ್ ಹಿಂದ ಹಾಕ್ಯಾರ, 80 ಫಸ್ಟ್ ಹಾಕ್ಯಾರ. ಸಿಂಪಲ್ ಹಿಂದ ಮುಂದ ಮಾಡ್ಯಾರ. ಸೊ ಪೇ ಏನ್ ಮಾಡ್ಯಾರ, ಇಲ್ಲೂ ಸೇಮ್ ಮಾಡಿರ್ತಾರ, ಇಲ್ಲೂ ಸೇಮ್ ಮಾಡಿರ್ತಾರ. ಸೊ ಸೇಮ್ ಐತಲ್ಲ. ಸೊ ಹಂಗ ಇದನ್ನು ಮಾಡ್ರಿ. ಪೋರ್ಟ್ ಏನಾಗುತ್ತಾ, ಸೊ ಜಿಯೋ ಇದ್ ಫಸ್ಟ್ ಇದು ಲಾಸ್ಟ್ ಹೋಗುತ್ತಾ. ಸೊ ಫಸ್ಟ್ ಇದು ಲಾಸ್ಟ್ ಹೋಗುತ್ತಾ. ಸೊ ಎಫ್ ದಂಡಿ ಬರ್ಬೇಕು. ಸೊ ಎಫ್ ದಂಡಿಗೆ ಐತಿ. ಓಕೆ, ಒಂದೇ ಆಪ್ಷನ್ ಐತಿ. ಸೊ ಒಂದೇ ಆಪ್ಷನ್ ಐತಿ ಅಂದ್ರೆ ಸಿಂಪಲ್ ಕರೆಕ್ಟ್ ಐತಿ ಆನ್ಸರ್. ಭಾಳ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಮುಂದೆ ನೋಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಒಂದಕ್ಕೆ ನಂಗೆ ಸಿಕ್ಬಿಡ್ತು. ಬೇಕಾದ್ರೆ ಇದು ನೋಡ್ತೀರಿ, ನೋಡ್ರಿ ಬೇಕಾರೆ ಇದು ವಾಪಸ್ ಹಿಂದೆ ಬರ್ಬೇಕು. ಸೊ ಇದು ಕೂಡ ಇಲ್ಲಿ ಹಿಂದೆ ಬಂದೈತಿ. ಸೊ RT ಫಸ್ಟ್ ಬಂದೈತಿ, ಎಫ್ ಫಸ್ಟ್ ಬಂದೈತಿ. ಸಿಂಪಲ್ ಭಾಳಿಲ್ಲ. ಲಾಜಿಕ್ ರೀಸನಿಂಗ್ ಅಂದ್ರೆ ಏನ ಸಿಂಪಲ್, ಒಂದು ಸ್ವಲ್ಪ ತಲೆ ಓಡಿಸ್ಬೇಕಷ್ಟ. ಏನು ಇರಂಗಿಲ್ಲ, ಅಲ್ಲೇ ಇರುತ್ತೆ, ಅಲ್ಲೇ ಆನ್ಸರ್ ಅಲ್ಲಿ ನೋಡ್ಕೋಬೇಕಷ್ಟ. ಸರ್ 47 ಲೆಕ್ಕ ಐತಿ ನೋಡ್ರಿ. ಈ ಕೆಳಗಿನ ಸರಣಿಯಲ್ಲಿ ಇರುವ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಸರಿ ಹೊಂದುವ ಪದವನ್ನು ನೀಡಲಾಗದ ಆಯ್ಕೆಗಳಿಂದ ಆರಿಸಿ. ಓಕೆ, ಇದೊಂದು ಸೀರೀಸ್ ಇಲ್ಲಿ ಕೊಟ್ಟಾರ. ಈ ಸೀರೀಸ್ ನೋಡಿ ನಮಗ ಇದ್ರ ಒಂದು ಯಾವ್ದು ಇಲ್ಲಿ ಗ್ಯಾಪ್ ಇಟ್ಟಾರಲ್ಲ. ಸೊ ಈ ಗ್ಯಾಪ್ನಾಗ ಇಲ್ಲಿ ಯಾವ್ದು ಬರ್ತಂತ ಕೇಳ್ಯಾರ.
ಸೊ ಈ ಆಪ್ಷನ್ ಯಾವ್ದೈತಿ ನಾವು ಆರಿಸ್ಬೇಕು. ಹೆಂಗ್ ನೋಡ್ದ ನೋಡ್ರಿ, ಮೊದಲು ನಂಬರ್ ನೋಡಕ್ರೆ ನಂಬರ್ ನೋಡೋದು ನಮ್ಗೆ ಈಸಿ ಆಗುತ್ತಾ. ಸೊ ನಂಬರ್ ನೋಡತ್ತ ಎರಡು ನಾಲ್ಕು ಕೊಡ್ಸ್ಯಾರ, ಸೊ ಇಲ್ಲೂ 4 ಕೊಡ್ಸ್ಯಾರ, ಇಲ್ಲೂ 4 ಕೊಡ್ಸ್ಯಾರ, ಸೊ ಇಲ್ಲೂ 4 ಕೊಡಿಸ್ಬೇಕು. ಎಷ್ಟಾಗುತ್ತೆ? 14 18 ಆಗುತ್ತಾ. ಸೊ ಈ ಆಪ್ಷನ್ 18 ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಈ ಎರಡು ಆಪ್ಷನ್ ಯಾವ್ದಾರ ಒಂದು ರೈಟ್ ಇರುತ್ತೆ. ಇವು ಎರಡಂದ್ರೂ ತಪ್ಪೋದು ಸಿಂಪಲ್. ಸೊ ಈಗ ನೋಡ್ರಿ ಲೆಟರ್ಸ್ ನೋಡೋಣ ಅಂತ ಇದು ತೆಗೀನು ಅಂತ. ಲೆಟರ್ಸ್ ಏನ್ ಮಾಡ್ಯಾರ? ಎಫ್ ಇಂದ್ರ ಐ. ಎಫ್ ಇಂದ್ರ ಐ ಎಷ್ಟು ಡಿಫ್ರೆನ್ಸ್ ಐತಿ? ಎಫ್ ಜಿ ಎಚ್ ಐ 3 ಐತಿ, ಐ ಜೆ ಕೆ ಎಲ್ 3 ಐತಿ, ಎಲ್ ಎಂ ಎನ್ ಓ 3 ಐತಿ. ಸೊ ಇಲ್ಲೂ ಕೂಡ 3 ಆಗುತ್ತೆ, ಎಂ ಎನ್ ಓ ಪಿ ಕ್ಯೂ ಆರ್. ಇಲ್ಲೂ 3 ಆದ್ರೆ ಆರ್ ಬರುತ್ತೆ. ಸೊ ಆರ್ ಒಂದೇ ಆಪ್ಷನ್ ಆಗೈತಿ. ಸೊ ಅಂದ್ರೆ ನಮ್ದು ಆರ್ 18 ಕರೆಕ್ಟ್ ಆನ್ಸರ್ ಆಗುತ್ತಾ. ಸಿಂಪಲ್ ಐತಿ, ಭಾಳ ಏನಿಲ್ಲ, ಸ್ವಲ್ಪ ಅಲ್ಲಿ ನೋಡ್ರೆ ಸಾಕು, ಹಿಂದೆ ಮುಂದೆ ಸೇರಿ ನಿಮ್ಗೆ ಅರ್ಥ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ನೀಡಲಾದ ಸಂಖ್ಯೆ ಮತ್ತು ಸಂಕೇತಗಳ ಸರಣಿಯನ್ನು ನೋಡಿ ತದನಂತರ ನೀಡಲಾಗಿರುವ ಪ್ರಶ್ನೆಗೆ ಉತ್ತರಿಸಿ. ಒಂದು ಸಿರೀಸ್ ಕೊಟ್ಟಾರ, ಇದು ನೋಡಿ ನಮ್ಗೆ ಏನ್ ನೋಡೋಣ ಮುಂದೆ, ಅದು ನೋಡಿ ನಾವು ಉತ್ತರ ಮಾಡ್ಬೇಕಂತ. ತನ್ನ ತಕ್ಷಣ ಮೊದಲ ಸಂಖ್ಯೆ ಮತ್ತು ತಕ್ಷಣ ನಂತರ ಸಂಖ್ಯೆ ಅಂತ ಹೊಂದಿರುವ ಎಷ್ಟು ಸಂಖ್ಯೆಗಳಿವೆ? ತನ್ನ ತಕ್ಷಣ ಮೊದಲ ಸಂಖ್ಯೆ, ಓಕೆ, ಮೊದಲು ಒಂದು ಸಂಖ್ಯೆ ಇರಬೇಕು ಮತ್ತು ಸಂಖ್ಯೆ ಇರಬೇಕು. ತನ್ನ ತಕ್ಷಣ ಮೊದಲ ಸಂಖ್ಯೆ ಮತ್ತು ತಕ್ಷಣ ನಂತರ ಸಂಖ್ಯೆ. ತನ್ನ ತಕ್ಷಣ ಮೊದಲ ಸಂಖ್ಯೆ, ತಕ್ಷಣ ನಂತರದ ಸಂಕೇತ. ಓಕೆ, ಮೊದಲ ಸಂಖ್ಯೆ ಇರ್ಬೇಕಂತ, ಅಂದ್ರೆ ಆಮೇಲೆ ಸಂಖ್ಯೆ, ಆಮೇಲೆ ಸಂಕೇತ, ಹಿಂಗ್ ಹೇಳ್ಯಾರ. ಸೊ ಒಂದು ನಂಬರ್ ಐತಿ, ಆಮೇಲೆ ಒಂದು ನಂಬರ್ ಐತಿ. ಸೊ 2 ನಂಬರ್ ಮುಂದೊಂದ ಸಿಂಬಾಲ್. ಸೊ ಟೈಪ್ ಇಟ್ಟದ ನೋಡ್ರಿ, ಇದನ್ನ ಅಪ್ಸೋನಂತ ಇಲ್ಲಿ ನೋಡ್ಕೊ ತಗೊಂಡಂತ. ಸೊ 2 ನಂಬರ್ ಒಂದು ಸಿಂಬಾಲ್, 2 ನಂಬರ್ ಒಂದು ಸಿಂಬಾಲ್, 2 ನಂಬರ್ ಒಂದು ಸಿಂಬಾಲ್, ಎರಡದು 3 ಅದು ನೋಡ್ರಿ. ಮತ್ತೆ ಅವ್ರದ್ದು ಒಂದ್ಸಲ ನಂಬರ್ ಸಿಂಬಾಲ್, ನಂಬರ್ ಸಿಂಬಾಲ್. ಓಕೆ, 3 ಅದಾವ ಆ ಟೈಪ್. ಸೊ ಆನ್ಸರ್ ಏನು? 3 ಅದಾವ. ಸೊ 3 ಅದಾವ. ಈ ಕ್ವಶನ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ, ಯಾಕಂದ್ರೆ ನೋಡಾಕ ನೋಡ್ರಿ. ಓ ನಾನು ಸಿರೀಸ್ ನೋಡೋಣ, ಇಲ್ಲೊಂದು ಐತಲ್ಲ, ಇಲ್ಲೊಂದು ಐತೆನಾ. ಓಕೆ, 4 ಆಗುತ್ತಾ. ಸೊ 4 ಅದಾವ. ಈ ಸಿರೀಸ್ ಏನಿರ್ತಾವಲ್ಲ, ಸೊ ನೋಡ್ತೇನೆ ಸ್ವಲ್ಪ ನಮ್ಮ ಕಣ್ಣಿಗೆ ಕೊಟ್ಟಿರ್ತಾರಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾ. ಸೊ ಇದು ಈ ಕ್ವಶನ್ ಒಂದ್ಸಲ ಒಂದು ಬಿಟ್ಟ 2 ಸಲ ಎಣಿಸ್ರಿ, ಅಥವಾ 3 ಸಲ ಎಣಿಸ್ರಿ. ಯಾಕಂದ್ರೆ ಕೆಲವೊಮ್ಮೆ ನಾವು ಮಿಸ್ಟೇಕ್ ಮಾಡೋ ಚಾನ್ಸಸ್ ಈ ಕ್ವಶನ್ ಭಾಳ ಐತಿ. ಯಾಕಂದ್ರೆ ಏಕ ಸಿರೀಸ್ ಇರುತ್ತಲ್ಲ, ಸ್ವಲ್ಪ ತಲಿ ಅದನ್ನ ಒಂದು ಇದು ಅಂತಾರಲ್ಲ ಹ್ಯಾಲುಸಿನೇಷನ್ ಅಂತೇಳಿ, ಹಿಂಗ್ ರೌಂಡ್ ತಿರುತ್ತಾ ನೋಡ್ರಿ ಅಂತಲ್ಲ ಈಗ ಅದಾಗುತ್ತಾ. ಸೊ ಆ ಟೈಪ್ ಇಲ್ಲಿ ಏಕ ಕೊಡೋಣ ನಮಗೆ ಸ್ವಲ್ಪ ಕನ್ಫ್ಯೂಸ್ ಅನ್ನೋ ಆಗುತ್ತಾ. ಸೊ ಒಂದ್ಸಲ ಬಿಟ್ಟು 2 ಸಲ ಇದನ್ನ ನೀವು ಅಬ್ಸರ್ವ್ ಮಾಡ್ರಿ, ನಿಮ್ಗೆ ಗೊತ್ತಾಗುತ್ತಾ. ಸಿಂಪಲ್ ಇರುತ್ತಾ, ಭಾಳ ಏನಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ? ನೀಡಲಾದ ಪದಗಳನ್ನು ಆಂಗ್ಲ ಶಬ್ದಕೋಶದ ಅನುಕ್ರಮದಲ್ಲಿ ಜೋಡಿಸಿ. ಓಕೆ, ಡಿಕ್ಷನರಿ ಏನು ಕೊಟ್ಟಿರ್ತಾರಲ್ಲ, ಸೊ ಡಿಕ್ಷನರಿ ಪ್ರಕಾರ ಜೋಡಿಸಂದಾರ. ಸೊ ಡಿಕ್ಷನರಿ ಹೆಂಗಿರ್ತಾವ? ಫಸ್ಟ್ ಎ ಬರುತ್ತಾ, ಲಾಸ್ಟ್ ಜೆಡ್ ಬರುತ್ತಾ. ಸೊ ಎಲ್ಲಿ ಆಲ್ಫಾಬೆಟ್ ವೈಸ್ ಬರುತ್ತಾ. ಸೊ ಆಲ್ಫಾಬೆಟ್ ವೈಸ್ ನೋಡ್ರಿ ಯಾವ್ದು ಬರುತ್ತಾ. ಸೊ ಇಲ್ಲಿ ಫಸ್ಟಿಗೆ ಆರ್ ಐತಿ, ಜೆ ಐತಿ, ಜಿ ಐತಿ, ವೈ ಐತಿ, ಸಿ ಐತಿ. ಸೊ ಫಸ್ಟಿಗೆ ಯಾವ್ದು ಬರುತ್ತಾ? ಸಿ ಬರುತ್ತಾ, ಮೊದಲಿಗೆ 5 ಬರುತ್ತಾ. ಆಮೇಲೆ ಯಾವ್ದು ಬರುತ್ತಾ ನೋಡ್ರಿ, ಸಿ ಆದ್ಮೇಲೆ ಯಾವ್ದೈತಿ ನೆಕ್ಸ್ಟ್. ಓಕೆ, ಜಿ ಬರುತ್ತಾ, ಆಮೇಲೆ ಜೆ ಬರುತ್ತಾ, ಆಮೇಲೆ ಏನ್ ಬರುತ್ತಾ ಆರ್ ಬರುತ್ತಾ, ಅಂದ್ರೆ 1 ಅದ. ಲಾಸ್ಟಿಗೆ 4 ಬರುತ್ತಾ ನೋಡ್ರಿ. ಯಾವ್ದು 5 3 2 1 4, 5 3 2 1 4 ನೋಡ್ರಿ. ಸಿಂಪಲ್ ಐತಿ, ಭಾಳ ಏನು ಲಾಜಿಕ್ ಇಲ್ಲ. ಸೊ ನಿಮ್ಗೆ ಡಿಕ್ಷನರಿ ಅಂದ್ರೆ ಏನ, ಡಿಕ್ಷನರಿ ಹೆಂಗಿರ್ತಾವ ಅಕ್ಷರಗಳ ಲೆಟರ್ ವೈಸ್ ಇರ್ತಾವ, ಆಲ್ಫಾಬೆಟ್ ವೈಸ್ ಇರ್ತಾವ. ಸೊ ಅದು ನಿಮ್ಗೆ ಜಸ್ಟ್ ಗೊತ್ತಿರ್ತಾರ ಸಾಕ, ನೀವು ಇದನ್ನ ಆನ್ಸರ್ ಮಾಡ್ತೀರಿ, ಮುಂದಿನ ಪ್ರಶ್ನೆಗೆ ಹೋಗ್ತೀರಿ. ಸರಿ, ಮುಂದಿನ ಪ್ರಶ್ನೆ ಏನೈತಿ? ಕೊನೆಯ ಪ್ರಶ್ನೆ ಕೂಡ ಆಗೈತಿ ನೋಡ್ರಿ. ಇದೊಂದು ಸಿರೀಸ್ ಕೊಟ್ಟಾರ. 4ನೇ ಅಕ್ಷರ ಗುಚ್ಛವು 3ನೇ ಅಕ್ಷರ ಗುಚ್ಛಕ್ಕೆ ಸಂಬಂಧಿಸಿದಂತೆ, ಹಾಗೂ 2ನೇ ಅಕ್ಷರ ಗುಚ್ಛವು 1ನೇ ಅಕ್ಷರಕ್ಕೆ ಗುಚ್ಛಕ್ಕೆ ಸಂಬಂಧಿಸಿದಂತೆ, 5ನೇ ಅಕ್ಷರ ಗುಚ್ಛಕ್ಕೆ ಓಕೆ ಇದಕ್ಕೆ ಸಂಬಂಧ ಐತಿ, ಇದಕ್ಕೆ ಸಂಬಂಧ ಐತಿ ಆ ಟೈಪ್. ಇದಕ್ಕೆ ಯಾವ ಅಕ್ಷರ ಸಂಬಂಧ ಆಗುತ್ತೆ ಕೇಳ್ಯಾರ ನೋಡ್ರಿ. ಇದಕ್ಕೆ ಸಂಬಂಧ 1ನೇ ಅಕ್ಷರ ನೋಡ್ರಿ. ಸಿ ಅಂದ್ರೆ ಡಿ ನೆಕ್ಸ್ಟ್ ಲೆಟರ್ ಐತಿ, ಎಫ್ ಅಂದ್ರೆ ಜಿ ನೆಕ್ಸ್ಟ್ ಲೆಟರ್ ಐತಿ. ಸೊ ದಟ್ ಟೈಪ್ ಇಲ್ಲಿ ಕೂಡ ನೆಕ್ಸ್ಟ್ ಲೆಟರ್ ಬರಬೇಕು. ಡಿ ಅಂದ್ರೆ ಇ ಬರಬೇಕು. ಈ ಆಪ್ಷನ್ ಐತಿ, ಒಂದೇ ಆಪ್ಷನ್ ಆಗೈತಿ ಆನ್ಸರ್. ಸೊ ಈ 2 ಕೊಟ್ಟಿರಿಂದ ನಂಗೆ ಈಗ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಬಟ್ ಒಂದು ಆಪ್ಷನ್ ಎ ಕೊಟ್ಟಾರ ಫಸ್ಟಿಗೆ. ಸೊ ಸಿಂಪಲ್, ಬಟ್ ಅವ್ರು ಸಾಲ್ವ್ ಮಾಡೋಣ ಅಂತ. ಎ ಅಂದ್ರೆ ನೆಕ್ಸ್ಟ್ ಲೆಟರ್ ಐತಿ, ಇ ಅಂದ್ರೆ ನೆಕ್ಸ್ಟ್ ಲೆಟರ್ ಐತಿ, ಓ ಅಂದ್ರೆ ಏನಾಗುತ್ತಾ ಪಿ ಆಗುತ್ತಾ, ಲಾಸ್ಟ್ ನೋಡೋಣ ಅಂತ. ಟಿ ಅಂದ್ರೆ ಯು ಆಗೈತಿ, ಆರ್ ಇಂದ ಎಸ್ ಆಗೈತಿ, ಜಿ ಅಂದ್ರೆ ಏನಾಗಬೇಕು ಎಚ್ ಆಗ್ಬೇಕು. ನೋಡ್ರಿ ನೀವು ಹೆಂಗ ಮಾಡ್ರಿ, ನೀವು ಜಸ್ಟ್ ಆನ್ಸರ್ ಬರ್ಬೇಕು. ಒಂದರ ಮಾಡ್ರಿ, ಆಡ ಮಾಡ್ರಿ, ಆಪ್ಷನ್ ನೋಡ್ರಿ ಒಂದ ಸಲ ಸಿಕ್ತಂದ್ರ ಪೂರಾ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಬಿಟ್ರಿ ಮುಂದೋಗ್ರಿ. ಯಾಕಂದ್ರೆ ಟೈಮ್ ಕೆಲವೊಂದು ಕ್ವಶನ್ಗಳಿಗೆ ಟೈಮ್ ಜಾಸ್ತಿ ಬೇಕಾಗುತ್ತಾ, ಕೆಲವೊಮ್ಮೆ ಕಮ್ಮಿ ಬೇಕಾಗುತ್ತಾ. ಹಾಗಾಗಿ ಸರಿ, ಇವತ್ತು ನಾವು 1ನೇ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲ ಬಿಡ್ತೀವಿ. ಸೊ ನಾಳೆ ನಿಮ್ಗೆ ಜಿಕೆ ಇರ್ತಾ. ಸೊ ಜಿಕೆದು ಕೂಡ ನಿಮ್ಗೆ ಕ್ಲಾಸ್ ಬರುತ್ತಾ. ಇದೇ ಪ್ರಶ್ನೆ ಪತ್ರ ಜಿಕೆ ಏನು ಕ್ವಶನ್ಸ್ ಇದಾವಲ್ಲ, ಆ ಕ್ವಶನ್ ಕೂಡ ಬಿಡಿಸಿ ನಿಮ್ಗೆ ವಿಡಿಯೋ ಬರುತ್ತಾ. ಸದ್ಯಕ್ಕೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಜಾಸ್ತಿ ವಿಡಿಯೋ ನೋಡಕ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಬರ್ತಿರ್ತಾವೆ ಇದೇ ತರ ಕ್ವಶನ್ಸ್, GD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು. ಸೊ ಯಾವುದೇ ಒಂದು ಆರ್ಮಿ ಎಕ್ಸಾಮ್ಸ್ ಅದಾವಲ್ಲ, ಸೊ ಎಲ್ಲಾ ತರದ್ದು ನಿಮಗೆ ಇಲ್ಲಿ ಹಳೆ ಕ್ವಶನ್ ಪೇಪರ್ಗಳ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಹೆಂಗ್ ಬಿಡಿಸಬೇಕು, ಯಾವ ತರ ಮಾಡಿದ್ರೆ ನಿಮಗೆ ಸ್ಕೋರ್ ಜಾಸ್ತಿ ಆಗುತ್ತೆ ಅಂತ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಸರಿ, ಸಿಗೋಣ ಮುಂದೆ. ಅಲ್ಲಿ ತನಕ ಆರಾಮೇರಿ, ಓದ್ಕೊಂತೀರಿ, ಮಜಾ ಮಾಡ್ಕೊಂತೀರಿ. ಸಿಗೋಣ ಅಂತ.